ಎಲ್ರಿಗೂ ಎಸ್ ಬಿ ಸೈನ್ಸ್ ಅಡ್ಡ ತರಗತಿಗೆ ಸ್ವಾಗತ. ನಾನು ನಿಮ್ಮ ಶಿವರಾಜ್ ಬುಜ್ಜಿ ಸರ್. KEA ಹಳೆ ಪ್ರಶ್ನೆ ಪತ್ರಿಕೆಗಳ ಸರಣಿಯಲ್ಲಿದ್ದೀವಿ. ಈಗಾಗಲೇ ನೀವೆಲ್ಲ ಫಾಲೋ ಆಗ್ತಿರುವಾಗೆ ಸುಮಾರು ಪೇಪರ್ಸನ್ನು ನಾನು ಸಾಲ್ವ್ ಮಾಡ್ತಾ ಬರ್ತಾ ಇದ್ದೀನಿ. FDA, SDA, VAO ಮತ್ತು B ಗ್ರೂಪ್ ಎಕ್ಸಾಮ್ಸ್ ಆಗಿರ್ಬೋದು, ಬೇರೆ ಬೇರೆ ಇಲಾಖೆಯಲ್ಲಿರೋದಂಥ ಎಲ್ಲ ಪೇಪರ್ಸನ್ನು ಸಹಿತ ನಾನು ಸಾಲ್ವ್ ಮಾಡ್ತಾ ಬರ್ತಾ ಇದ್ದೀನಿ. ಸೊ ಅದೇ KEA ಇಲಾಖೆ ನಡೆಸಿರುವಂಥ ಒಂದು B ಗ್ರೂಪ್ ಎಕ್ಸಾಮ್ ಇದು ಸಹಿತ KEA ಇಲಾಖೆ ನಡೆಸಿರ್ತದೆ. ನಾರ್ತ್ ವೆಸ್ಟರ್ನ್ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್, ದಟ್ ಈಸ್ ನಮಗೆ ವಾಯುವ್ಯ ಸಾರಿಗೆ ಅಂತ ಕರಿತೀವಿ. ಆ ಒಂದು ಸಾರಿಗೆ ಇಲಾಖೆ ನಡೆಸಿರುವಂಥ ಒಂದು ಎಕ್ಸಾಮ್ ಪೇಪರ್ ಇದು ಸಹಿತ B ಗ್ರೇಡ್ ಆಗಿರ್ತದೆ. KEA ಇಲಾಖೆ ಕಂಡಕ್ಟ್ ಮಾಡಿರುವಂಥ ಒಂದು ಪೇಪರು. ಇದೇ 2026ರಲ್ಲಿ ಆಗಿರುವಂಥ ಒಂದು ಪೇಪರು. ಒಳ್ಳೊಳ್ಳೆ ಕ್ವಶನ್ ಕೇಳಿದ್ದಾನೆ, ಆದರೆ ಸ್ವಲ್ಪ ಸೈನ್ಸ್ ಕ್ವಶನ್ ಕಮ್ಮಿ ಅದಾವೆ. ಒಂದು 10ರಿಂದ 11 ಕ್ವಶನ್ ಮಾತ್ರ ಈ ಎಕ್ಸಾಮ್ದಲ್ಲಿ ಕವರ್ ಮಾಡಿದ್ದಾನೆ. ಒಳ್ಳೆ ಡಿಫ್ರೆಂಟ್ ಆಗಿರುವಂಥ ಕ್ವಶನ್ಸ್ ಇದ್ದವು. ಸೊ ಈಗಾಗಲೇ ಎಲ್ಲರೂ ಕ್ಲಾಸಸ್ಸನ್ನು ಅಬ್ಸರ್ವ್ ಮಾಡ್ತಾ ಇದ್ರಿ, ಒಳ್ಳೊಳ್ಳೆ ಕಂಟೆಂಟ್ ಬರ್ತಾ ಇದ್ದಾವೆ. ಮತ್ತು ಜೊತೆಗೆ ಆ್ಯಪಲ್ಲಿ ಸಹಿತ ನಾವು ಕ್ಲಾಸಸ್ಸನ್ನು ಕೊಡ್ತಾ ಬರ್ತಾ ಇದ್ದೀವಿ. ಎಲ್ಲರೂ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಒಳ್ಳೆ ಕಂಟೆಂಟ್ ಇರುವಂಥ ಕ್ಲಾಸಸ್ ಅದಾವೆ. ಅಪ್ಕಮಿಂಗ್ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗ್ತದೆ. ನಿಮಗೆ ಒಂದು ಸಲ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಕಂಟೆಂಟನ್ನು ಅಬ್ಸರ್ವ್ ಮಾಡಿ, ನೀವು ಗೊತ್ತಾಗ್ತದೆ. ಇನ್ನು ಇವತ್ತಿನ ತರಗತಿಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಮಾಡುತ್ತಾ, ಈ ತರಗತಿಯ ಮೊದಲ ಒಂದು ಕ್ವಶನ್ ಈ ರೀತಿ ಇತ್ತು, ನೋಡ್ಕೊಂಡು ಹೋಗೋಣ. ಸಾಮಾನ್ಯ ದೃಷ್ಟಿ ಹೊಂದಿರುವ ಯುವ ವಯಸ್ಕರಿಗೆ ಕಣ್ಣಿನ ಕನಿಷ್ಠ ಸ್ಪಷ್ಟ ದೃಷ್ಟಿ ದೂರ ಅಂತ ಕೇಳ್ತಾನೆ. ಸೊ ನಾರ್ಮಲ್ ವಿಷನ್ ಆಫ್ ಅ ಯಂಗ್ ಗಾಯ್ ಅಂತ ಕ್ವಶನ್. ಏನು ಸರ್ ಇದು ನಾರ್ಮಲ್ ವಿಷನ್ ಅಂದ್ರೆ? ನಾವು ನೋಡ್ತೀವಿ, ದೃಷ್ಟಿಗಳಲ್ಲಿ ಎರಡು ರೀತಿ ನಾವು ಅಬ್ಸರ್ವ್ ಮಾಡ್ತೀವಿ. ಒಂದು ಸಮೀಪ ದೃಷ್ಟಿ ದೋಷ ಅಂತ ಒಂದು ದೋಷಗಳನ್ನು ನೋಡ್ಕೊಂಡಿವಿ, ಇನ್ನೊಂದು ದೂರ ದೃಷ್ಟಿ ದೋಷ ಅಂತ ನೋಡಿದ್ವಿ. ಇದೆಲ್ಲೋ ಒಂದು ಕಡೆ ನಿಮಗೆ ರಿಪೀಟ್ ಆಗಿತ್ತು. ಯಾವ ದೃಷ್ಟಿ ದೋಷ ಒಬ್ಬ ವ್ಯಕ್ತಿ ಹೊಂದಿರ್ತಾನೋ ಅದೇ ವಸ್ತು ಕಾಣುತ್ತದೆ ಅಂತ ನೋಡ್ಕೊಂಡಿವಿ. ಅಂದರೆ ಒಬ್ಬ ವ್ಯಕ್ತಿ ಸಮೀಪ ದೃಷ್ಟಿ ದೋಷವನ್ನು ಹೊಂದಿದರೆ ಆ ವ್ಯಕ್ತಿಗೆ ಸಮೀಪ ವಸ್ತುಗಳು ಕಾಣ್ತವೆ, ದೂರದ ವಸ್ತುಗಳು ಕಾಣಲ್ಲ. ದೂರ ದೃಷ್ಟಿದೋಷವನ್ನು ಹೊಂದಿದರೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತವೆ, ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ಕಾಣಲ್ಲ. ಇದು ದೃಷ್ಟಿ ದೋಷಗಳಿದ್ದಾಗ. ಅದರಲ್ಲಿ ಯಾವುದೇ ದೃಷ್ಟಿ ದೋಷ ಇಲ್ಲ, ಸಾಮಾನ್ಯ ದೃಷ್ಟಿ ಹೊಂದಿರುವ ಅಂತ ವ್ಯಕ್ತಿ ಕೇಳ್ತಾನೆ. ಈ ವ್ಯಕ್ತಿಗೆ ಎಷ್ಟು ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತವೆ ಅನ್ನೋ ಕಾನ್ಸೆಪ್ಟ್ ನಮಗೆ ಕೇಳ್ತಾ ಇದ್ದಾನೆ. ಗೊತ್ತಿರಬೇಕು ನಿಮಗೆ, ಸಮೀಪ ದೃಷ್ಟಿ ದೋಷ ಅಂತಂದರೆ 25 ಸೆಂಟಿಮೀಟರ್ಗಿಂತ ಕಡಿಮೆ ದೂರದ ವಸ್ತುಗಳು ಕ್ಲಿಯರಾಗಿ ಕಾಣ್ತವೆ. ಮೋರ್ ದೆನ್ 25 ಸೆಂಟಿಮೀಟರ್ ಇದ್ದರೆ ಆ ವ್ಯಕ್ತಿಗೆ ಕ್ಲಿಯರಾಗಿ ಕಾಣಲ್ಲ. ದೂರ ದೃಷ್ಟಿದೋಷದಲ್ಲಿ 25 ಸೆಂಟಿಮೀಟರ್ಗಿಂತ ಹೆಚ್ಚು ದೂರದ ವಸ್ತುಗಳೇ ಸ್ಪಷ್ಟವಾಗಿ ಕಾಣ್ತವೆ, ಅದಕ್ಕಿಂತ ಹತ್ತಿರದಿರುವಂಥ ವಸ್ತುಗಳ ವ್ಯಕ್ತಿಗೆ ಸ್ಪಷ್ಟವಾಗಿ ಕಾಣಲ್ಲ. ಹಾಗಾಗಿ ಒಬ್ಬ ಯುವಕ ಅಥವಾ ಒಬ್ಬ ಯುವಕ ಅಂತ ಬಂದಾಗ ನಾವು 25 ಸೆಂಟಿಮೀಟರ್ ಈ ವ್ಯಕ್ತಿಯ ಕಣ್ಣಿನಿಂದ ಇರುವಂಥ ವಸ್ತುಗಳು ಭಾಳ ಕ್ಲಿಯರ್ ಆಗಿ ವಿಸಿಬಲ್ ಆಗ್ತವೆ. ಇದಕ್ಕಿಂತ ಹೆಚ್ಚು ದೂರ, ಇದಕ್ಕಿಂತ ಕಮ್ಮಿ ದೂರ ಅಂತ ನಾವು ನೋಡಿದಾಗ ಅಷ್ಟು ಕ್ಲಾರಿಟಿ ಇರಲ್ಲ. 25 ಸೆಂಟಿಮೀಟರ್ವರೆಗಿನ ವಸ್ತುಗಳನ್ನು ಆ ವ್ಯಕ್ತಿ ತುಂಬ ಕ್ಲಿಯರ್ ಆಗಿ ನೋಡ್ಬೋದು, ಓದ್ಬೋದು, ಅಕ್ಷರಗಳನ್ನು ಗುರುತಿಸ್ಬೋದು ಅಂತ ನೋಡ್ತೀವಿ. ಸೊ ನಾರ್ಮಲ್ ವಿಷನ್ ಎಷ್ಟಪ್ಪ ಅಂದರೆ 25 ಸೆಂಟಿಮೀಟರ್ ಅಂತ ನಾವು ಕರಿತೀವಿ. ಸೊ ಇಲ್ಲಿ 25 ಮೀಟರ್ ಅಂತಿದೆ, 2.5 ಸೆಂಟಿಮೀಟರ್, 25 ಸೆಂಟಿಮೀಟರ್, 2 ಸೆಂಟಿಮೀಟರ್ ಅಂತಿದೆ. ಸೊ ಸರಿ ಉತ್ತರ 25 ಸೆಂಟಿಮೀಟರ್. 25 ಸೆಂಟಿಮೀಟರ್ವರೆಗಿನ ವಸ್ತುಗಳು ಸ್ಪಷ್ಟವಾಗಿ ನೋಡೋಕ್ಕೆ ಸಾಧ್ಯ ಆಗ್ತಾ ಇದೆ, ಅದಕ್ಕಿಂತ ದೂರ, ಅದಕ್ಕಿಂತ ಹತ್ತಿರನೂ ಸ್ವಲ್ಪ ಕ್ಲಿಯರಾಗಿ ವಿಸಿಬಲ್ ಆಗ್ತಾ ಇದೆ ಅಂತಂದರೆ ಏನೂ ತೊಂದರೆ ಇಲ್ಲ. ಅದಕ್ಕಿಂತ ಹತ್ತಿರ ವಸ್ತುಗಳು ಕ್ಲಿಯರಾಗಿ ಕಂಡುಬಿಟ್ಟು ದೂರದ್ದು ಕಾಣ್ತಾ ಇಲ್ಲ ಅಂದರೆ ಸಮೀಪ ದೃಷ್ಟಿದೋಷ. ಅದಕ್ಕಿಂತ ದೂರದ್ದು ಕ್ಲಿಯರಾಗಿ ಕಾಣ್ತಾ ಇದ್ದಾವೆ, 25 ಸೆಂಟಿಮೀಟರ್ಗಿಂತ ಹತ್ತಿರದ ವಸ್ತುಗಳು ಕ್ಲಿಯರಾಗಿ ಕಾಣ್ತಾ ಇಲ್ಲ ಅಂತಂದರೆ ದೂರ ದೃಷ್ಟಿದೋಷ ಅಂತ ಕರಿತೀವಿ. ಸೊ ನಾರ್ಮಲ್ ವಿಷನ್ ರೇಂಜ್ ಎಷ್ಟು ಅಂತಂದರೆ 25 ಸೆಂಟಿಮೀಟರ್ ಅನ್ನೋದು ಸರಿಯಾಗಿರುವಂಥ ಉತ್ತರ ಆಗಿರ್ತದೆ. ಕರೆಕ್ಟಾಗಿ ನಾವು ತಿಳ್ಕೊಬೇಕು. ಇನ್ನು ಸೆಕೆಂಡ್ ಕ್ವಶನ್ ಈ ರೀತಿ ಇದೆ. ಹೆಚ್ಚಿನ ಪ್ರಮಾಣದ ವಿಟಮಿನ್ಗಳು ಮತ್ತು ಖನಿಜ ಲವಣಗಳು ಅಥವಾ ಅಧಿಕ ಪ್ರೋಟೀನ್ ಮತ್ತು ಆರೋಗ್ಯಕರವಾದ ಕೊಬ್ಬುಗಳುಳ್ಳ ತಳಿ ಬೆಳೆಗಳನ್ನು ಸಂವರ್ಧನೆಗೊಳಿಸುವುದನ್ನು ಹೀಗೆ ಕರೆಯುತ್ತಾರೆ ಅಂತ ಕೊಡ್ತಾನೆ. ಏನೆಲ್ಲಿ ಕೊಟ್ಟ ನೋಡಲ್ಲಿ, ಅಧಿಕ ಪ್ರಮಾಣದ ವಿಟಾಮಿನ್ಸ್ ಅಂತಾನೆ, ಅಧಿಕ ಪ್ರಮಾಣದ ಮಿನರಲ್ಸ್ ಅಂತಾನೆ, ಅಧಿಕ ಪ್ರಮಾಣದ ಸಾಲ್ಟ್ಗಳು ಲವಣಗಳು ಅಂತ ಕರೀತಾನೆ, ಅಧಿಕ ಪ್ರಮಾಣದ ಪ್ರೋಟೀನ್ಗಳು ಅಂತ ಕರೀತಾನೆ,
ಅಧಿಕ ಪ್ರಮಾಣದ ಕೊಬ್ಬುಗಳು, ಫ್ಯಾಟ್ಗಳು, ಇಷ್ಟೆಲ್ಲ ಅಂಶಗಳನ್ನು ಸಂವರ್ಧನೆಗೊಳಿಸುವುದು ಅನ್ನೋ ವರ್ಡ್ ಕೊಡ್ತಾನೆ. ಏನು ಸರ್ ಸಂವರ್ಧನೆಗೊಳಿಸುವುದು ಅಂತಂದರೆ ಇದನ್ನು ಇಂಗ್ಲೀಷಲ್ಲಿ ಬಯೋಫಾರ್ಟಿಫಿಕೇಷನ್ ಅನ್ನೋ ಪದವನ್ನು ಕೊಡ್ತವೆ. ಬಯೋಫಾರ್ಟಿಫಿಕೇಷನ್. ಬಯೋಫಾರ್ಟಿಫಿಕೇಷನ್ ಮೀನಿಂಗ್ ಏನು ಅಂತಂದರೆ, ಯಾವುದೋ ಒಂದು ಆಹಾರದಲ್ಲಿ ಈ ಆಹಾರ ಪದಾರ್ಥಗಳು ಸಿಗ್ತಿರ್ಬೇಕಾದ್ರೆ ಅವುಗಳು ಕಡಿಮೆ ಅಂಶವುಳ್ಳ, ಕಡಿಮೆ ಪ್ರಮಾಣ ಸಿಕ್ಕಿದ್ರೂ ಸಹಿತ ನಾವು ಹೆಚ್ಚಿನ ಪ್ರಮಾಣ ಸಿಗುವಂಗೆ ಈ ಜೆನೆಟಿಕಲ್ಲಿ ಮಾಡಿಫೈಡ್ ಮಾಡುವಂಥ ತಳಿಗಳು. ಇಮ್ಯಾಜಿನ್ ನಮಗೆ ಈ ಯಾವುದೋ ಒಂದು ವಸ್ತು ಇದೆ, ಇಮ್ಯಾಜಿನ್ ಈಗ ನಾವಿಲ್ಲೇನೋ ಸ್ವೀಟ್ ಪೊಟ್ಯಾಟೊ ಅಂತ ನೋಡ್ತೀವಿ. ಈ ಸ್ವೀಟ್ ಪೊಟ್ಯಾಟೊದಲ್ಲಿ ಒಳ್ಳೆ ಫೈಬರ್ ಫುಡ್ ಸಿಗ್ತದೆ ನಮಗೆ. ಸೊ ಆ ಫೈಬರ್ ಅಂಶ ಕಡಿಮೆ ಇದ್ದಾಗ ಅದನ್ನು ಈ ಜೆನೆಟಿಕಲಿ ಮಾಡಿಫೈಡ್ ಅಂದರೆ ನಾವು ಇಂಡೈರೆಕ್ಟಾಗಿ ಹೈಬ್ರಿಡ್ ಮಾಡೋದು ಅಂತ ಕರಿತೀವಿ. ಆ ಹೈಬ್ರಿಡ್ ಮಾಡಿ ಆ ತಳಿಗಳಲ್ಲಿ ಅಥವಾ ಈ ಸ್ವೀಟ್ ಪೊಟ್ಯಾಟೊದಲ್ಲಿ ಹೆಚ್ಚಿನ ಪ್ರಮಾಣದ ಫೈಬರನ್ನು ಇರುವಂಗೆ ನೋಡಿಕೊಂಡು ಹೊಸ ತಳಿಯನ್ನು ಉತ್ಪಾದನೆ ಮಾಡೋದನ್ನು ನಾವಿಲ್ಲಿ ಬಯೋಫಾರ್ಟಿಫಿಕೇಷನ್ ಅಂತ ಕರಿತೀವಿ. ಅವಕ್ಕೆ ಎಂಥ ಮೊದಲು ವ್ಯಾಲ್ಯೂಸ್ ಇದ್ದವೋ ಆ ಒಂದು ಮೌಲ್ಯಗಳನ್ನು ಹೆಚ್ಚಿನ ಮೌಲ್ಯಗಳಾಗಿ ಬೆಳೆಸುವಂಥ, ಈಗ ರೈಸಲ್ಲಿ ನಮಗೆ ಒಳ್ಳೆಯ ಪ್ರಮಾಣದಲ್ಲಿ ಏನು ಕಾರ್ಬೋಹೈಡ್ರೇಟ್ಸ್ ಇರ್ತವೆ, ಆ ಕಾರ್ಬೋಹೈಡ್ರೇಟಿಂದ ನಮಗೆ ಶಕ್ತಿ ದೊರೆಯುತ್ತದೆ. ಎಷ್ಟು ಕಾರ್ಬೋಹೈಡ್ರೇಟ್ ಇರ್ತೋ ಅದಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿ ಕಾರ್ಬೋಹೈಡ್ರೇಟ್ ದೊರೆಯುವಂಗೆ ಮಾಡಬೇಕು. ಸೊ ನಮಗಿಲ್ಲಿ ಈಗ ಮೆಕ್ಕೆಜೋಳ ಆಗಿರ್ಬೋದು, ಯಾವುದೋ ಇತರ ಧಾನ್ಯಗಳಾಗಿರ್ಬೋದು, ಬೇರೆ ಬೇರೆ ರೀತಿಯಾಗಿರುವಂಥ ಏನು ರೈಸ್ ಆಗಿರ್ಬೋದು, ರೈಸಲ್ಲಿ ನಮಗೆ ಗೋಲ್ಡನ್ ರೈಸ್ ಅಂತ ನೋಡ್ತೀವಿ, ವಿಟಮಿನ್ ಎ ಅಂತ ಅಂಶಗಳು ನಮಗೆ ಸಿಗ್ತವೆ. ಸೊ ಯಾವುದೇ ಒಂದು ಆಹಾರ ಪದಾರ್ಥಗಳಿಗೆ ಅವು ಮೂಲತಃ ಎಷ್ಟು ವಿವಿಧ ರೀತಿಯ ಪೋಷಣಾ ಮೌಲ್ಯಗಳನ್ನು ಹೊಂದಿರ್ತವೋ, ನ್ಯೂಟ್ರಿಯೆಂಟ್ ವ್ಯಾಲ್ಯೂಸನ್ನು ಹೊಂದಿರ್ತವೋ, ಅದಕ್ಕೆ ಇನ್ನೂ ಸ್ವಲ್ಪ ಹೆಚ್ಚಾಗಿ ನ್ಯೂಟ್ರಿಯೆಂಟ್ ವ್ಯಾಲ್ಯೂವನ್ನು ನಾವು ಜೆನೆಟಿಕಲಿ ಮಾಡಿಫೈ ಮಾಡಿ ತಳಿಗಳನ್ನು ಬೇರೆ ಬೇರೆ ಕ್ರಾಸಿಂಗ್ ಮಾಡಿ, ಬ್ರೀಡಿಂಗ್ ಮಾಡಿ, ಮತ್ತು ಅವುಗಳ ಪೋಷಣಾ ಮೌಲ್ಯವನ್ನು ಹೆಚ್ಚು ಮಾಡುವಂಥ ವಿಧಾನವನ್ನೇ ಬಯೋಫಾರ್ಟಿಫಿಕೇಷನ್ ಅನ್ನೋ ಪದವನ್ನು ಕೊಡ್ತೀವಿ. ಇದನ್ನು ನಾವು ಕನ್ನಡದಲ್ಲಿ ಜೈವಿಕ ವರ್ಧನೆ ಅಂತ ಕರಿತೀವಿ. ಜೈವಿಕ ವರ್ಧನೆ ಯಾವಾಗ ವರ್ಡ್ ಬರ್ತದೋ, ವರ್ಧನೆ ಅಂದರೆ ಹೆಚ್ಚು ಅಂತ ಅರ್ಥ. ಅದರ ಜೈವಿಕ ಮೌಲ್ಯಗಳನ್ನು ಹೆಚ್ಚು ಮಾಡೋದನ್ನೇ ಬಯೋಫಾರ್ಟಿಫಿಕೇಷನ್ ಅನ್ನೋ ಮೀನಿಂಗನ್ನು ಕೊಡ್ತವೆ. ಇದಕ್ಕೆ ಕನ್ನಡದಲ್ಲಿ ಜೈವಿಕ ವರ್ಧನೆ ಅಂತ ಕರಿತೀವಿ. ಜೈವಿಕ ಸಾರವರ್ಧನೆ ಅಂದ್ರೆ ಈ ನೈಟ್ರೋಜನ್ ವ್ಯಾಲ್ಯೂಸನ್ನು, ಪ್ರೋಟೀನ್ ವ್ಯಾಲ್ಯೂಸನ್ನು ಇನ್ಕ್ರೀಸ್ ಮಾಡೋದನ್ನು ಜೈವಿಕ ಸಾರವರ್ಧನೆ ಅಂತ ಕರಿತೀವಿ. ಅರ್ಥ ಆಗುತ್ತಾ? ಎಸ್, ಇದಕ್ಕೆ ಸರಿಯಾಗಿರುವಂಥ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಿಂದ ಉತ್ಪಾದಿಸಲ್ಪಡುವ ಔಷಧಿಯು ಅಂತ ಕೇಳ್ತಾನೆ. ಸಾಮಾನ್ಯವಾಗಿ ನಾವು ಈ ಮೆಡಿಕಲ್ ಫೀಲ್ಡಲ್ಲಿ ಹೋದರೆ ಅನೇಕ ರೀತಿಯಾಗಿರುವಂಥ ಆ್ಯಂಟಿಬಯೋಟಿಕ್ಗಳನ್ನು ನೋಡ್ತೀವಿ. ಗೊತ್ತಾ ನಿಮಗೆ ಆ್ಯಂಟಿಬಯೋಟಿಕ್ ಮೀನಿಂಗ್ ಏನು ಅಂತೇಳಿ? ಆ್ಯಂಟಿಬಯೋಟಿಕ್ ಏನಂತಂದರೆ ಕೇವಲ ಬ್ಯಾಕ್ಟೀರಿಯಾಗಳ ವಿರುದ್ಧ, ಈ ವರ್ಡ್ ಅರ್ಥ ಮಾಡ್ಕೋಬೇಕು, ಬ್ಯಾಕ್ಟೀರಿಯಾಗಳಿಂದ ಹೋರಾಡುವಂಥ ಒಂದು ಮೆಡಿಸಿನ್ಗಳನ್ನೇ ಆ್ಯಂಟಿಬಯೋಟಿಕ್ ಅಂತ ಕರಿತೀವಿ. ಇವು ಯಾವುದೇ ಕಾರಣಕ್ಕೂ ವೈರಸ್ಗಳ ವಿರುದ್ಧ ಫೈಟ್ ಮಾಡುವುದಿಲ್ಲ. ನಿಮಗೇನಾದರೂ ವೈರಲ್ ಫೀವರ್ ಬಂದಾಗ ಡಾಕ್ಟರ್ ನಿಮಗೆ ಆ್ಯಂಟಿಬಯೋಟಿಕ್ ಕೊಡಲ್ಲ, ಅದಕ್ಕೆ ಬೇರೆನೇ ಕೊಡ್ತಾನೆ. ಏನಾದರೂ ಬ್ಯಾಕ್ಟೀರಿಯಲ್ನಿಂದ ಏನಾದ್ರು ನಿಮಗೆ ತೊಂದರೆ ಇದ್ದಾಗ ಮಾತ್ರ ಆ್ಯಂಟಿಬಯೋಟಿಕ್ಗಳನ್ನು ಕೊಡ್ತಾನೆ. ಈ ರೀತಿ ಆ್ಯಂಟಿಬಯೋಟಿಕ್ಗಳನ್ನು ನಾವು ಬ್ಯಾಕ್ಟೀರಿಯಾ ಮತ್ತು ಫಂಗೈ, ಶಿಲೀಂಧ್ರಗಳ ಎರಡೂ ಗುಣಲಕ್ಷಣಗಳನ್ನು ಹೊಂದಿರುವಂಥ ಸೂಕ್ಷ್ಮಾಣುಜೀವಿಗಳನ್ನು ಬಳಕೆ ಮಾಡಿಕೊಂಡು ಈ ಆ್ಯಂಟಿಬಯೋಟಿಕ್ ಮೆಡಿಸಿನ್ಗಳನ್ನು ತಯಾರು ಮಾಡ್ತಾರೆ. ಹಂಗೆ ಇದು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಿಂದ ಉತ್ಪಾದಿಸಲ್ಪಡುವ ಔಷಧಿ ಯಾವುದು ಅಂತ ಕೇಳ್ತಾ ಇದ್ದೀನಿ. ನಮಗೆ ಇಲ್ಲಿ ಉತ್ಪಾದಿಸಲ್ಪಡದ, ಈ ವರ್ಡ್ ಭಾಳ ಇಂಪಾರ್ಟೆಂಟ್. ಉತ್ಪಾದಿಸಲ್ಪಡುವ ಅಲ್ಲ, ಪಡದ ಅಂದರೆ 3 ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳ ಯೂಸ್ ಮಾಡಿಕೊಂಡು ತಯಾರು ಮಾಡ್ತಾರಂತೆ. ಒಂದನ್ನು ಮಾತ್ರ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳನ್ನು ಯೂಸ್ ಮಾಡಿಕೊಂಡು ತಯಾರು ಮಾಡುವುದಿಲ್ಲ. ಅಂಥ ಔಷಧಿ ಯಾವುದು ಅಂತ ಕೇಳ್ತಾ ಇದ್ದಾನೆ. ಇಲ್ಲಿ ಕೊಟ್ಟಿರುವಂಥ 4 ಔಷಧಿಗಳು ಸಹಿತ ಇವು ಆ್ಯಂಟಿಬಯೋಟಿಕ್ಗೆ ಸಂಬಂಧಪಟ್ಟ ಔಷಧಿಗಳಾಗಿದ್ದಾವೆ. ಅಲ್ಲಿ ಸ್ಟೆಪ್ಟೊಮೈಸಿನ್, ಟೆಟ್ರಾಸೈಕ್ಲಿನ್, ಎರಿಥ್ರೋಮೈಸಿನ್ ಮತ್ತು ಕ್ಲೋರೋಫಿನಿಕೋಲ್ ಅಂತೇಳಿ. ಬಟ್ ಆದರೆ ಕ್ಲೋರೋಫಿನಿಕೋಲ್ ಎಂಬ ಔಷಧಿಯನ್ನು ನಾವು ಇದು ಆ್ಯಂಟಿಬಯೋಟಿಕ್ ಔಷಧಿ ಆಗಿದ್ದರೂ ಸಹಿತ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳನ್ನು ಯೂಸ್ ಮಾಡಿಕೊಂಡು ಬಳಕೆ ಮಾಡಿಕೊಂಡು ತಯಾರು ಮಾಡಿರುವಂಥ ಔಷಧಿ ಅಲ್ಲ. ಹಾಗಾಗಿ ಇದು ನಮಗೆ ಸರಿಯಾಗಿರುವಂಥ ಉತ್ತರ ಆಗ್ತದೆ. ಮಿಕ್ಕಿದ ಇವೆ 4 ಸಹಿತ ಆ್ಯಂಟಿಬಯೋಟಿಕ್ಗಳೇ, ಬಟ್ ಅದರ ತಯಾರು ಮಾಡೋಕ್ಕೆ ಮಾತ್ರ ಇದನ್ನು ನಾವು ಬ್ಯಾಕ್ಟೀರಿಯಾಗಳನ್ನು ಯೂಸ್ ಮಾಡ್ಕೊಂಡಿಲ್ಲ. ಏನು ಸರ್ ಇಂಥ ಕ್ವಶನ್ ಕೇಳಿದ್ರೆ ಹೆಂಗೆ ಮಾಡ್ಬೇಕಾರೆ ಎಕ್ಸಾಮ್ದಲ್ಲಿ ಅಂತಂದ್ರೆ ಏನೂ ಮಾಡೋಕ್ಕಾಗಲ್ಲ ರೀ. ದೆರ್ ಇಸ್ ನೋ ಆಪ್ಷನ್, ಏನೂ ಮಾಡೋಕ್ಕಾಗಲ್ಲ. ಹಂಗಾಗಿ ಇಂಥವು ಕೆಲವೊಂದು ಟಫ್ ಕ್ವಶನ್ ಬರ್ತಾವೆ ಅಂತೇಳಿನೇ ಕಾನ್ಸೆಪ್ಟ್ ಬೇಸ್ಡ್ ಆಗಿರುವಂಥ ಕ್ವಶನ್ಸ್ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಹಂಗಾಗಿ ಇಂಥವು ಏನಾದರೂ ಒಂದು 10 ಕ್ವಶನ್ ಬಂದು ಅಂದರೆ ಮುಗಿದ ಕತೆ. ಯಾಕಂದರೆ ಇದು ನಾವು ಒಯ್ದು
ಆ ಆ್ಯಂಟಿಬಯೋಟಿಕ್ ತಯಾರು ಮಾಡುವಂಥ ಆ್ಯಂಟಿಬಯೋಟಿಕ್ ಸಜೆಸ್ಟ್ ಮಾಡುವಂಥ ಡಾಕ್ಟ್ರ್ ಹೋಗಿ ತೋರಿಸಿದ್ರು ಸಹಿತ ಗೊತ್ತಾಗಲ್ಲ ಅವನಿಗೆ. ಕ್ಲೋರೋಫಿನಿಕೋಲ್ ಅನ್ನೋದು ಯಾವುದರಿಂದ ತಯಾರು ಮಾಡಿ ಹೇಳ್ರಿ ಅಂದರೆ ಹೋಗೋ ಸುಮಂತನೋ ನಮ್ಗೆ ನಿನಗೇನು ಏನಾಗಿದೆ ಹೇಳು ಅಂತಾರೆ ಮಾತ್ರ ಡಾಕ್ಟರ್ ನಮ್ಗೆ. ಯಾಕಂದರೆ ಅವರಿಗೆ ಸಹಿತ ಅಷ್ಟೊಂದು ಐಡಿಯಾ ಇರಲ್ಲ. ನಾವು ಇದನ್ನು ಸಾಮಾನ್ಯ ವಿಜ್ಞಾನದಲ್ಲಿ ಓದಕ್ಕೆ ಹೋಗ್ತೀವಿ. ಜನರಲ್ ಸೈನ್ಸ್ ಅಂತಿದ್ದು ಆರ್ಟ್ಸ್ ಮಾಡಿರುವಂಥ, ಕಾಮರ್ಸ್ ಮಾಡಿರುವಂಥ, ಸೈನ್ಸ್ ಮಾಡಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಕಾಮನ್ ಆಗಿರುವಂಥ ಪೇಪರ್ ಇದು. ಹಂಗಾಗಿ ಇಂಥ ಕೆಲವೊಂದು ಏನು ಮಾಡೋಕ್ಕಾಗಲ್ಲ, ಹಾಗೆ ಹೊಡಿಬೇಕಾಗ್ತದೆ. ಏನು ಬೇರೆ ಆಪ್ಷನ್ ಇಲ್ಲ ನಮಗೆ. ಯಾಕಂದರೆ ಟೀಚ್ ಮಾಡೋರು ಸಹಿತ ನಮಗೂ ಇಂಥ ಎಲ್ಲಿ ಯಾವ ಕಾನ್ಸೆಪ್ಟಲ್ಲಿ ಬರ್ತಾವೆ ಅನ್ನೋ ಸಹಿತ ಒಂದೊಂದು ಸಲ ಕನ್ಫ್ಯೂಸ್ ಆಗ್ಬಿಡ್ತೈತಿ. ಬೇರೆ ಆಪ್ಷನ್ ಇಲ್ಲ. ಇಲ್ಲಿ ಸರಿ ಉತ್ತರ ಕ್ಲೋರೋಫಿನಿಕೋಲ್ ಅನ್ನೋದು. ಒಂದು ಟ್ಯೂಬ್ ದೀಪ ಒಡೆದಾಗ ಸಿಡಿಯುವ ಶಬ್ದ ಬರಲು ಕಾರಣ ಏನು ಅಂತ ಕೇಳ್ತಾನೆ. ಏನೋ ಒಂದು ಟ್ಯೂಬ್ಲೈಟ್ ಆಗಿರ್ಬೋದು, ಟಂಗ್ಸ್ಟನ್ ಬಲ್ಬ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಚಿಪ್ಸ್ ಪ್ಯಾಕೆಟು ಹಿಂಗೆ ರಪ್ ಅಂತ ಹೊಡೆದ ತಕ್ಷಣ ನಮಗೆ ಪಪ್ ಅಂತೇಳಿ ಒಂದು ಸೌಂಡ್ ಬರ್ತೈತಿ. ನಮ್ಮ ಕಡೆ ಟಪ್ಪು ಪಪ್ ಅಂತ ಒಂದು ಪದಗಳನ್ನು ಕೊಡ್ತೀವಿ. ಆ ರೀತಿ ಸೌಂಡ್ ಬರೋಕ್ಕೆ ಕಾರಣ ಏನು? ಯಾಕೆ ಆ ಬಲ್ಬ್ಗಳು ಒಡೆದಾಗ ಸೌಂಡ್ ಬರ್ತತಿ, ಶಬ್ದ ಬರ್ತತಿ ಅಂತ ಕ್ವಶನ್ ನಮಗೆ ರೈಸ್ ಮಾಡ್ತಾನೆ. ಏನು ಸರ್ ಇದ್ರೊಳಗೂ ಸೈನ್ಸ್ ಐತೆ ಏನಂದ್ರೆ, ಹೌದು ಇದ್ರೊಳಗೆ ಸೈನ್ಸ್ ಇದೆ ನೋಡಿ. ಯಾವಾಗ ನಾವು ಒಂದು ಟ್ಯೂಬ್ಲೈಟ್ ಆಗಿರ್ಬೋದು, ಅಥವಾ ಒಂದು ಟಂಗ್ಸ್ಟನ್ ಬಲ್ಬ್ ಆಗಿರ್ಬೋದು, ಅಥವಾ ಏನೇ ಒಂದು ಚಿಪ್ಸ್ ಪ್ಯಾಕೆಟ್ ಅಂತ ಆಗಿರ್ಬೋದು, ಅಥವಾ ಯಾವುದೋ ಒಂದು ಟ್ಯೂಬ್ಲೈಟ್ ಥರ ಲೈಟ್ ಇದ್ದಾಗ ಇದರ ಒಳಗಡೆ ಒಂದು ಅನಿಲವನ್ನು ತುಂಬಿಟ್ಟಿರ್ತಾರೆ. ಗೊತ್ತಲ್ಲ ನಮಗೆ. ಇವೆರಡು ಮೂರು ಪ್ರಸಂಗದಲ್ಲಿ ಕಾಮನ್ ಆಗಿ ಗೊತ್ತಿರುವಂಥದ್ದು ಏನು ಅಂತಂದರೆ, ಈ ಟಂಗ್ಸ್ಟನ್ ಬಲ್ಬ್ಗಳಿರುವಂಥ ಅನಿಲ ಯಾವುದು ಗೊತ್ತಾ? ಇದರೊಳಗೆ ಮೇಜರಾಗಿ ಆರ್ಗಾನ್ ಮತ್ತು ನೈಟ್ರೋಜನ್ ಎಂಬ ಅನಿಲವನ್ನು ಫಿಲಪ್ ಮಾಡ್ತಾರೆ. ಚಿಪ್ಸ್ ಪ್ಯಾಕೆಟ್ಗಳಲ್ಲಿ ನೈಟ್ರೋಜನ್ ಗ್ಯಾಸನ್ನು ಫಿಲಪ್ ಮಾಡ್ತಾರೆ. ಟ್ಯೂಬ್ಲೈಟ್ಗಳಲ್ಲಿ ಸಹಿತ ಸಾಮಾನ್ಯವಾಗಿ ನೈಟ್ರೋಜನ್ ಗ್ಯಾಸೇ ಕಂಡು ಬರ್ತದೆ. ಈ ರೀತಿ ಬೇರೆ ಬೇರೆ ಲೈಟ್ ಬಲ್ಬ್ಗಳಲ್ಲಾಗಿರ್ಬೋದು, ಅಥವಾ ಒಂದು ಗಾಳಿ ತುಂಬಿರುವಂಥ ಚಿಪ್ಸ್ಗಳಲ್ಲಾಗಿರ್ಬೋದು ನಮಗೆ ಗಾಳಿ ಕಂಡು ಬರ್ತದೆ. ಅವು ಒಡೆದಾಗ ಯಾಕೆ ಸೌಂಡ್ ಬರ್ತದೆ ಅಂತ ಪ್ರಶ್ನೆ ಮಾಡಿದಾಗ, ಈ ಒಳಗಡೆ ತುಂಬಿರುವಂಥ ಪ್ರೆಷರ್, ಗಾಳಿಯ ಪ್ರಮಾಣ ಕಡಿಮೆ ಇರ್ತದೆ. ಅದರ ಸುತ್ತಮುತ್ತಲಿರುವಂಥ ವಾತಾವರಣದಲ್ಲಿರುವಂಥ ಪ್ರೆಷರ್ ಏನಾಗ್ತದೆ, ಜಾಸ್ತಿ ಆಗ್ತದೆ. ಇಲ್ಲೊಂದು ಚಿಪ್ಸ್ ಪ್ಯಾಕೆಟ್ ಇದೆ ಅಥವಾ ಒಂದು ಬಲ್ಬ್ ಇದೆ ಅಂತ ಅಂದ್ಕೊಂಡಾಗ, ಈ ಬಲ್ಬ್ನ ಒಳಗಡೆ ಇರುವಂಥ ಗಾಳಿ ಕಡಿಮೆ, ಬಲ್ಬ್ನ ಸುತ್ತಮುತ್ತಲು ವಾತಾವರಣದಲ್ಲಿರುವಂಥ ಪ್ರೆಷರ್ ಏನು ಜಾಸ್ತಿ. ಗೊತ್ತಲ್ಲ, ಯಾವಾಗಲೂ ಪ್ರೆಷರ್ ಆಗಿರ್ಬೋದು, ಟೆಂಪ್ರೇಚರ್ ಆಗಿರ್ಬೋದು, ಫೋರ್ಸ್ ಆಗಿರ್ಬೋದು, ಹೈಲಿಂದನೇ ಲೋ ಕಡೆಗೆ ಮೂವ್ ಆಗ್ತವೆ. ಇಲ್ಲಿ ಹೈ ಪ್ರೆಷರ್ಲಿಂದ ಲೋ ಪ್ರೆಷರ್ ಕಡೆಗೆ ಏನಾಗ್ತದೆ, ಗಾಳಿ ಅನ್ನೋದು ಯಾವಾಗಲೂ ಮೂವ್ ಆಗ್ತದೆ. ಹೈ ಪ್ರೆಷರ್ ಅಂದರೆ ವಾತಾವರಣದಿಂದ ಆ ಟ್ಯೂಬ್ನ ಒಳಗಡೆ ಅಥವಾ ಬಲ್ಬ್ನ ಒಳಗಡೆ ಏನಾಗ್ತದೆ, ಈ ಗಾಳಿ ಅನ್ನೋದು ಪ್ರವೇಶ ಆಗಿಬಿಡ್ತೈತಿ. ಈಗ ನಾವು ಹೊಡೆದ ತಕ್ಷಣ ಎಲ್ಲೋ ಒಂದು ಕಡೆ ರಂಧ್ರ ಉಂಟಾಗ್ತದೆ, ಎಲ್ಲೋ ಒಂದು ಕಡೆ ಸೀಳುತ್ತಲ್ಲ, ವಾತಾವರಣದ ಗಾಳಿ ಆ ಒಳಗಡೆ ಸೇರಿಕೊಳ್ಳುವಂಥ ಸಂದರ್ಭದಲ್ಲಿ ನಮಗೊಂದು ಪಪ್ ಅಂತೇಳಿ ಒಂದು ಶಬ್ದ ಬರ್ತದೆ. ಎಷ್ಟು ದೊಡ್ಡದಾಗಿರ್ತದೋ, ಎಷ್ಟು ಹೆಚ್ಚಿನ ಪ್ರಮಾಣದ ಗಾಳಿ ಏಕಕಾಲದಲ್ಲಿ ಒಳಗಡೆ ಸೇಳ್ಕೊಂಡ್ಬಿಡ್ತದೋ ಅಷ್ಟು ಹೆಚ್ಚಿನ ಶಬ್ದವನ್ನು ನಾವು ನೋಡ್ಬೋದು. ಕಡಿಮೆ ಚಿಕ್ಕ ಚಿಪ್ಸ್ ಪ್ಯಾಕೆಟ್ ಹೊಡೆದ್ಬಿಟ್ರೆ ಕಮ್ಮಿ ಶಬ್ದ ಬರ್ತದೆ. ಯಾಕಂದರೆ ಈ ವಾತಾವರಣದಲ್ಲಿರುವಂಥ ಗಾಳಿ ಸಡನ್ನಾಗಿ ಚಿಪ್ಸ್ ಪ್ಯಾಕೆಟ್ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡ್ತದೆ. ಇನ್ನು ಹೆಚ್ಚು ದೊಡ್ಡದಾಗಿರುವಂಥ ಪ್ಯಾಕೆಟ್ನ ಹೊಡೆದು ಬಿಟ್ಟಿವಿ ಅಂದ್ರೆ ಇನ್ನೂ ದೊಡ್ಡ ಶಬ್ದ ಬರೋಕ್ಕೆ ಶುರುವಾಗ್ತದೆ. ಆವಾಗ ಹೆಚ್ಚಿನ ಪ್ರಮಾಣದ ಗಾಳಿ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡ್ತದೆ ಅಂತ ಅರ್ಥ. ಸೊ ವಾತಾವರಣದಲ್ಲಿರುವಂಥ ಗಾಳಿ ಆ ಚಿಪ್ಸ್ ಪ್ಯಾಕೆಟ್ಗಳಲ್ಲಿ ಸೇರಿಕೊಳ್ಳುವಾಗ ಬರುವಂಥ ಶಬ್ದನೇ ನಮಗೆ ಆ ಒಂದು ಬರುವ ಶಬ್ದಕ್ಕೆ ಕಾರಣ ಆಗಿರ್ತದೆ. ಸೊ ಇಲ್ಲಿ ಆಪ್ಷನ್ ನೋಡ್ಕೊಳ್ಳೋಣ ನಾವು. ಟ್ಯೂಬ್ ದೀಪ ಪಾದರಸ ಅನಿಲದಿಂದ ತುಂಬಿರುತ್ತದೆ, ಅದಕ್ಕೇನು ಸಂಬಂಧ ಇಲ್ಲ. ಟ್ಯೂಬ್ ದೀಪ ಸಿಡಿಯುವ ಅನಿಲಗಳಿಂದ ತುಂಬಿರುತ್ತದೆ ಅಂದರೆ ಒಳಗಡೆ ಏನು ಶಬ್ದ ಬರುವಂಥ ಅನಿಲಗಳನ್ನು ತುಂಬಿರ್ತಾರೆ ಅಂತ ಕೊಡ್ತಾನೆ. ಟ್ಯೂಬ್ ದೀಪದ ಒಳಗಿನ ಒತ್ತಡ ವಾತಾವರಣ ಒತ್ತಡಕ್ಕಿಂತ ಹೆಚ್ಚಾಗಿದೆ ಅಂದರೆ ಈ ಒಳಗಿರುವಂತನೇ ಒತ್ತಡ ಜಾಸ್ತಿ ಅಂತಾನೆ, ವಾತಾವರಣ ಒತ್ತಡ ಕಡಿಮೆ ಅಂತಾನೆ ಇಲ್ಲ. ಟ್ಯೂಬ್ ದೀಪದ ಒಳಗಿನ ಒತ್ತಡ ವಾತಾವರಣ ಒತ್ತಡಕ್ಕಿಂತ ಕಡಿಮೆಯಾಗಿರುತ್ತದೆ ಅನ್ನೋದು ಸರಿಯಾಗಿರುವಂಥ ಉತ್ತರ. ಸೊ ಟ್ಯೂಬ್ ಬಲ್ಬ್ ಅಥವಾ ಟ್ಯೂಬ್ ದೀಪ ಅಂದರೆ ಯಾವುದೋ ಒಂದು CLF ಬಲ್ಬ್ ಆಗಿರ್ಬೋದು, ಯಾವುದೇ ಒಂದು ಬಲ್ಬ್ ಹೊಡೆದಾಗ ಡೆಫಿನೆಟ್ಲಿ ಸೌಂಡ್ ಬಂದೇ ಬರ್ತದೆ. ಬಟ್ ನಾವು ಸ್ವಲ್ಪ ಅಬ್ಸರ್ವ್ ಮಾಡಿ ಈ LED ಬಲ್ಬ್ಗಳನ್ನು ನೋಡ್ತೀವಿ ನಾವು. ಈಗೆಲ್ಲ ನಮ್ಮ ಮನೆಯಲ್ಲೆಲ್ಲ LED ಬಲ್ಬ್ಗಳು ಬಂದವೆ, ಸೂರ್ಯ ಬೇರೆ ಬೇರೆ ಬಲ್ಬ್ಗಳು. ಒಳಗಡೆ ಒಂದು ಲೈಟ್ ಎಮಿಟಿಂಗ್ ಡಯೋಡ್ ಅಂತ ಇರುತ್ತೆ, ಡಯೋಡ್. ಇದ್ರ ಒಳಗಡೆ ಗಾಳಿ ಅಷ್ಟೊಂದು ಇರಲ್ಲ, ಗಾಳಿನೇ ಇರಲ್ಲ ಜಾಸ್ತಿ. ಅದು ಹೊಡೆದಾಗ ನಮಗೆ ಸೌಂಡ್ ಬರಲ್ಲ, ಸುಮ್ಮನೆ ಆ ಗಾಜಿನ ಶಬ್ದ ಬರ್ಬೋದಷ್ಟೇ. ಬಟ್ ಇಲ್ಲಿ ಈ ಟಂಗ್ಸ್ಟನ್ ಫಿಲಮೆಂಟ್ ಇರುವಂಥ ಬಲ್ಬ್ಗಳಾಗಿರ್ಬೋದು, ಟ್ಯೂಬ್ಲೈಟ್ಗಳಾಗಿರ್ಬೋದು ಒಂದು ಸೈಂಟಿಫಿಕ್ ಮೆಥಡಿಂದ ನಡೀತವೆ. ಈ ಟಂಗ್ಸ್ಟನ್ ಫಿಲಮೆಂಟು ಬೇಗನೆ ಕರಿಗೆ ಹೋಗಬಾರ್ದು, ಬೇಗನೆ ಮೆಲ್ಟ್ ಆಗಬಾರ್ದು ಅಂತೇಳಿ ಒಳಗಡೆ ಕೆಲವೊಂದು ಜಡ ಅನಿಲಗಳನ್ನು ತುಂಬ್ತಾರೆ. ಈ ಆರ್ಗಾನ್ ಆಗಿರ್ಬೋದು,
ನೈಟ್ರೋಜನ್ ಆಗಿರ್ಬೋದು ಜಡ ಅನಿಲಗಳು ಯಾವುದೇ ರೀತಿಯ ಪ್ರತಿಕ್ರಿಯೆ ತೋರುವುದಿಲ್ಲ, ಅವು ಬಿಸಿ ಆಗಲ್ಲ, ಆ ಟಂಗ್ಸ್ಟನ್ ಫಿಲಮೆಂಟನ್ನು ಬೇಗ ಕರಗಿಸಲು ಉಪಯೋಗ ಆಗಲ್ಲ. ಹಂಗಾಗಿ ಅಂಥ ಒಂದು ಜಡ ಅನಿಲಗಳನ್ನು ತುಂಬ್ತವೆ, ಏನು ತೊಂದರೆ ಆಗಲ್ಲ. ಬಟ್ LED ಬಲ್ಬುಗಳು ಅಂತ ಬಂದಾಗ ಗೊತ್ತಲ್ಲ ನಿಮಗೆ, LED ಇಂಥವೆಲ್ಲ ಬರ್ತಾ ಇದ್ದೀವಿ ಈಗೆಲ್ಲ. LED ಚಿಕ್ಕದಾಗಿರುವಂಥ ಡಯೋಡ್ಗಳಿರ್ತವೆ, ದೊಡ್ಡದಾಗಿರುವಂಥ ಫೋಕಸ್ ಆಗಾಗ ನಮ್ಗೆ ಹೆಲ್ಪ್ ಆಗ್ತದೆ. ಮತ್ತು ಈ ಸೂರ್ಯ ಬೇರೆ ಬೇರೆ LED ಬಲ್ಬುಗಳು ಬಂದ್ಬಿಟ್ಟವೆ ಈಗೆಲ್ಲ. ಇದರ ಎಫಿಷಿಯನ್ಸಿ ಜಾಸ್ತಿ, ಕಡಿಮೆ ಪ್ರಮಾಣದ ಶಕ್ತಿಯನ್ನು ಎನರ್ಜಿಯನ್ನು ಯೂಸ್ ಮಾಡಿಕೊಂಡು ಹೆಚ್ಚಿನ ಪ್ರಮಾಣದ ಬೆಳಕನ್ನು ಕೊಡ್ತವೆ. ನಾವು ಚಿಕ್ಕವರಿದ್ದಾಗ 40 ವ್ಯಾಟು 60 ವ್ಯಾಟು 100 ವ್ಯಾಟು ಟಂಗ್ಸ್ಟನ್ ಬಲ್ಬ್ ನೋಡ್ತಾ ಇದ್ದೀವಿ, 100 ವ್ಯಾಟ್ ಬಲ್ಬ್ ನೋಡ್ತಾ ಇದ್ದೀವಿ. ಈಗ ಬರೀ 9 ವ್ಯಾಟಿನಾಗೆ 100 ವ್ಯಾಟಿಗಿಂತ ಜಾಸ್ತಿ ಶಕ್ತಿ ಕೊಡ್ತತಿ. ಅಂದ್ರೆ ಒಂದು 100 ವ್ಯಾಟ್ನ ಒಂದು ಟಂಗ್ಸ್ಟನ್ ಬಲ್ಬ್ ಉರಿಸಿದಾಗ ಎಷ್ಟು ಶಕ್ತಿ ಕನ್ಸ್ಯೂಮ್ ಆಗ್ತದೋ, ಒಂದು 9 ವ್ಯಾಟ್ನ ಸುಮಾರು 11 ಬಲ್ಬುಗಳು ಉರಿಸುವುದರಿಂದ ಅಷ್ಟೇ ಶಕ್ತಿ ಕನ್ಸ್ಯೂಮ್ ಮಾಡ್ತದೆ. ಅಂದರೆ 100 ವ್ಯಾಟ್ 100 ಟಂಗ್ಸ್ಟನ್ ಬಲ್ಬ್ಗೆ 11 ವ್ಯಾಟು 9 ವ್ಯಾಟ್ನ ಬಲ್ಬ್ಗೆ LED ಬಲ್ಬ್ಗಳು ಸಮನಾಗ್ತವೆ. ಅಂದರೆ ಶಕ್ತಿ ಇಲ್ಲಿ 90% ನಮಗೆ ಶಕ್ತಿ ಸೇವ್ ಆಯಿತು ಅಂತ ಅರ್ಥ. ಆ ರೀತಿ LED ಬಲ್ಬ್ಗಳಲ್ಲಿ ನಮಗೆ LED ಲಾಂಗ್ ಫಾರ್ಮ್ ಕೇಳ್ತಾನೆ, ಲೈಟ್ ಎಮಿಟಿಂಗ್ ಡಯೋಡ್, ಒಳಗಡೆ ಚಿಕ್ಕದಾಗಿರುವಂಥ ಡಯೋಡ್ಗಳ ಮುಖಾಂತರ ಬೆಳಕನ್ನು ಹೊರಹೊಮ್ಮಿಸ್ತವೆ. ಸೊ ಈ ಪರ್ಟಿಕ್ಯುಲರ್ ಕ್ವಶನ್ಗೆ ಟ್ಯೂಬ್ ದೀಪದ ಒಳಗಿನ ಒತ್ತಡ ವಾತಾವರಣ ಒತ್ತಡಕ್ಕಿಂತ ಕಡಿಮೆಯಾಗಿರುತ್ತದೆ. ವಾತಾವರಣದಲ್ಲಿ ಜಾಸ್ತಿ, ಟ್ಯೂಬಲ್ಲಿ ಕಡಿಮೆ ಅನ್ನೋದು ಸರಿಯಾಗಿರುವಂಥ ಉತ್ತರ. ಹೇರ್ ಪಿನ್ ಕರ್ವ್ ಮತ್ತು ನೇರ ಕಾಣದ ಸ್ಥಳಗಳಲ್ಲಿ ಅಪಘಾತಗಳನ್ನು ತಪ್ಪಿಸಲು ಯಾವ ದರ್ಪಣ ಬಳಸಲಾಗ್ತದೆ? ಏನು ಸರ್ ಇದು ವರ್ಡ್ ಹೇರ್ ಪಿನ್ ಕರ್ವ್ ಅಂತಂದರೆ, ನೋಡಿ ನೀವು ಕೆಲವೊಂದು ಈ ಘಾಟ್ ಸೆಕ್ಷನ್ಗಳಲ್ಲಿ ನೀವೇನಾರ ಬೈಕ್ ತೊಗೊಂಡು ಅಥವಾ ಕಾರ್ ತೊಗೊಂಡು ಟ್ರಾವೆಲ್ ಮಾಡ್ತಾ ಇದ್ರೆ ಅಂದ್ರೆ ಘಾಟ್ ಸೆಕ್ಷನ್ ರೋಡ್ ಹೆಂಗಿರ್ತವೆ ಗೊತ್ತಾ, ಈ ರೀತಿ ಇರ್ತವೆ, ಹಿಂಗೆ ಈ ರೀತಿ ಇರ್ತವೆ. ಇದಕ್ಕೆ ನಾವು ಹೇರ್ ಪಿನ್ ಅಂತ ಕರಿತೀವಿ. ಹೇರ್ ಪಿನ್ ಅಂದರೆ ನಿಮ್ಗೆ ಅರ್ಥ ಆಗಿರ್ಬೋದು, ಸಾಮಾನ್ಯವಾಗಿ ಹೆಣ್ಮಕ್ಳು ಈ ಕೂದಲುಗಡೆ ಸೆಟ್ ಮಾಡ್ಕೊಂಡು ಒಂದು ಪಿನ್ ಹಿಂಗೆ ಸೇರಿಸ್ಕೊಂಡ್ಬಿಡ್ತಾರೆ. ಈ ರೀತಿ ಒಂದು ಚಿಕ್ಕದಾಗಿರುವಂಥ ಪಿನ್ ಇರ್ತದೆ ಹಿಂಗೆ, ಹೌದಲ್ಲ. ಇದನ್ನು ತಲೆಗೆ ಸೇರ್ಕೊಂಡ್ಬಿಟ್ಟಾಗ ಅಲ್ಲಿ ಒಳಗಡೆ ಕೂದಲೆಲ್ಲ ಸಿಕ್ಕಾಕೊಂಡ್ಬಿಡ್ತವೆ. ಇಂಥ ಒಂದು ರಸ್ತೆ ನಾವೇನಂತ ಕರಿತೀವಿ, ಹೇರ್ ಪಿನ್ ಕರ್ವ್ಗಳು ಅಂತ ಕರಿತೀವಿ. ನೋಡಿ ಹೆಂಗೆ ಕ್ವಶನ್ ಕೊಟ್ಟನಿದೆ. ಇಂಥ ಹೇರ್ ಪಿನ್ ಕರ್ವ್ ರೋಡ್ ಇರಬೇಕಾದ್ರೆ ಆಕ್ಸಿಡೆಂಟ್ಗಳು ಆಗೋದಂತೂ ಸರ್ವೇ ಸಾಮಾನ್ಯ. ಯಾಕಂದರೆ ರಸ್ತೆ ಏನಾಗಲ್ಲ, ಅಲ್ಲಿ ನಮಗೆ ಸರಿಯಾಗಿ ಕಾಣಲ್ಲ, ಅಪಘಾತಗಳಾಗ್ತಿರ್ತವೆ. ಅವಾಗ ಏನು ಮಾಡ್ತಾರೆ ಅಂತಂದರೆ ಇಂಥ ಒಂದು ವಿಶೇಷವಾಗಿರುವಂಥ ಮಿರರ್ಸನ್ನು ಸೆಟ್ ಮಾಡ್ತಾರೆ. ಈ ಮಿರರ್ಗಳನ್ನು ನಾವು ಕಾನ್ವೆಕ್ಸ್ ಮಿರರ್ಸ್ ಅಂತ ಕರಿತೀವಿ. ಯಾವ ಮಿರರ್? ಕಾನ್ವೆಕ್ಸ್ ಮಿರರ್. ಪೀನ ದರ್ಪಣಗಳು ಅನ್ನೋ ಪದವನ್ನು ಕೊಡ್ತೀವಿ. ಇದು ಪೀನ ಮಸೂರ ಅಲ್ಲ, ಪೀನ ದರ್ಪಣ. ಕಾನ್ವೆಕ್ಸ್ ಲೆನ್ಸ್ ಅಲ್ಲ, ಕಾನ್ವೆಕ್ಸ್ ಮಿರರ್ ಅಂತ ಕರಿತೀವಿ. ಹೆಂಗೆ ಯೂಸ್ ಆಗ್ತದೆ ಸರ್ ಇದು ನಮಗೆ ಪೀನ ದರ್ಪಣ ಅಂತಂದರೆ, ಇಮ್ಯಾಜಿನ್ ಈ ರೀತಿ ಒಂದು ಕರ್ವ್ ರೋಡ್ ಇದೆ ಅಂತ ತಿಳ್ಕೊಳ್ಳಿ. ಹಿಂಗೊಂದು ಕರ್ವ್ ರೋಡ್ ಇದೆ, ಈ ರೀತಿ ಒಂದು ಕರ್ವ್ ಆಗಿರುವಂಥ ರೋಡ್ ಇದೆ, ಹಿಂಗೆ ರಸ್ತೆ ಇದೆ ಅಂತ ತಿಳ್ಕೊಳ್ಳಿ. ಇಲ್ಲೊಂದು ವಾಹನ ಬರ್ತಾ ಇದೆ, ಈ ವಾಹನ ಈ ಡೈರೆಕ್ಷನ್ಗೆ ಹೋಗ್ತಾ ಇದೆ. ಇಲ್ಲೊಂದು ವಾಹನ ಬರ್ತಾ ಇದೆ, ಈ ವಾಹನ ಸಹಿತ ಇದೇ ಡೈರೆಕ್ಷನ್ಗೆ ಬರ್ತಾ ಇದೆ. ಅವಾಗ ಈ ಎರಡೂ ಅಪೋಸಿಟ್ ಬರಬೇಕಾದ್ರೆ, ಎರಡೂ ಫಾಸ್ಟಾಗಿ ಬರಬೇಕಾದ್ರೆ ಒಂದಕ್ಕೊಂದು ರಸ್ತೆ ಕಾಣಲ್ಲ, ಒಂದಕ್ಕೊಂದು ಆಕ್ಸಿಡೆಂಟ್ಗಳಾಗುವಂಥ ಸಾಧ್ಯತೆ ಇರ್ತದೆ. ಅವಾಗ ಏನು ಮಾಡ್ತಾರೆ, ಇಲ್ಲಿ ಅಪೋಸಿಟಲ್ಲಿ ಇಂಥ ಒಂದು ಈ ರಸ್ತೆಗೆ ನಾವು ಹೇರ್ ಪಿನ್ ಕರ್ವ್ ರೋಡ್ಸ್ ಅಂತ ಕರಿತೀವಿ. ಇಲ್ಲೊಂದು ಪೀನ ಮಸೂರವನ್ನು ಸೆಟ್ ಮಾಡ್ತಾರೆ. ಇದರ ಫೇಸ್ ಈ ಕಡೆ ಇರ್ತದೆ, ಇದರ ಫೇಸ್ ಈ ಕಡೆ, ಅಂದ್ರೆ ಎರಡಕ್ಕೂ ಸೆಟ್ ಮಾಡಿರ್ತಾರೆ. ಅವಾಗ ಈ ವಾಹನ ಚಿತ್ರ ಈ ಮಿರಲ್ಲಿ ಮೂಡ್ತದೆ, ಈ ವಾಹನದ ಚಿತ್ರ ಸಹಿತ ಈ ಮಿರಲ್ಲಿ ಮೂಡ್ತತಿ. ಇಲ್ಲಿರುವಂಥ ಒಳಗಿನ ಡ್ರೈವರ್ಗೆ ಕನ್ಫರ್ಮ್ ಆಗ್ತತಿ, ಇದು ನನ್ನ ವಾಹನ ಚಿತ್ರ, ಬಟ್ ಇನ್ನೊಂದು ಚಿತ್ರ ಕಾಣ್ತಾ ಇದೆ ಅಂದ್ರೆ ಇಲ್ಲೊಂದು ಅಪೋಸಿಟ್ ವೇಯಲ್ಲಿ ಒಂದು ವೆಹಿಕಲ್ ಬರ್ತಾ ಇದೆ ಅಂತ ಗೊತ್ತಾಗ್ತತಿ. ಇಲ್ಲಿರುವಂಥ ಡ್ರೈವರ್ಗೆ ಸಹಿತ ಈ ವಾಹನ ಚಿತ್ರ ಈ ಮಿರಲ್ಲಿ ಕಂಡಾಗ ಯಾವುದೊಂದು ವೆಹಿಕಲ್ ಬರ್ತಾ ಇದೆ ಅಂತ ಗೊತ್ತಾಗ್ತತಿ. ನೈಟ್ ಟೈಮಲ್ಲಿ ಇದರ ಲೈಟ್ ಫೋಕಸ್ ಈ ಮಿರಲ್ಲಿ ಮಿಂಚ್ತತಿ. ಅವು ಡ್ರೈವರ್ ಗೊತ್ತಾಗ್ತದೆ, ಇಲ್ಲಿ ಲೈಟು ನಮಗೆ ರಿಫ್ಲೆಕ್ಟ್ ಹೊಡಿತದೆ ಅಂದ್ರೆ ಅರ್ಥ ಇಲ್ಲಿ ಯಾವುದೋ ಇನ್ನೊಂದು ವೆಹಿಕಲ್ ಬರ್ತಾ ಇದೆ ಅಂತ ಗೊತ್ತಾಗ್ತದೆ. ಹಿಂಗೆ ಸ್ವಲ್ಪ ಆ ವಾಹನಗಳ ಬರುವಿಕೆಯನ್ನು ನೋಡ್ಕೊಂಡ್ಬಿಟ್ಟು ಸೇಫಾಗಿ ಡ್ರೈವ್ ಮಾಡೋದರಿಂದ ಅಪಘಾತಗಳನ್ನ ನಾವೇನು ಮಾಡ್ಬೋದು, ತಪ್ಪಿಸ್ಬೋದು. ಇದನ್ನು ಟ್ರಾಫಿಕ್ ಸರ್ಕಲ್ಗಳಲ್ಲಿ ಸಹಿತ ಯೂಸ್ ಮಾಡ್ತೀವಿ. ಟ್ರಾಫಿಕ್ ಸರ್ಕಲ್ಗಳಲ್ಲಿ ಹೆಂಗೆ ಅಂತಂದರೆ, ಇಮ್ಯಾಜಿನ್ ಈ ರೀತಿ ಒಂದು ರೋಡ್ ಇದೆ ಅಂತ ತಿಳ್ಕೊಳ್ಳಿ. ಯಾವ ರೀತಿ? ಈ ರೀತಿ ಒಂದು ರೋಡ್ ಇದೆ, ಹಿಂಗೊಂದು ರೋಡ್ ಇದೆ, ಹಿಂಗಿದೆ ಅಂದ್ರೆ ಈ ಕಡೆ ಒಂದು ರೋಡ್, ಈ ಕಡೆ ಒಂದು ರೋಡ್ ಇದೆ. ನಾನು ಹಿಂಗೆ ಹೋಗ್ಬೇಕಾಗೈತಿ, ಹಿಂಗೆ ಹೋಗ್ತಾ ಇದ್ದೀನಿ. ಹಿಂಗೆ ಹೋಗಿ ಈ ಕಡೆ ಟರ್ನ್ ಮಾಡ್ಕೋಬೇಕಂತೀನಿ, ಬಟ್ ಈ ಕಡೆಯಿಂದ ಯಾವುದಾದ್ರೂ ಒಂದು ವೆಹಿಕಲ್ ಈ ಕಡೆ ಬರ್ತಾ ಇದೆ ನನಗೆ ಗೊತ್ತಾಗಲ್ಲ. ಅವಾಗ ಏನು ಮಾಡ್ತಾರೆ, ಈ ಒಂದು ಅಪೋಸಿಟ್ ಡೈರಲ್ಲಿ ಈ ಸೈಡಲ್ಲಿ ಇಂಥ ಒಂದು ಕಾನ್ವೆಕ್ಸ್ ಮಿರರ್ ಸೆಟ್ ಮಾಡ್ತಾರೆ. ಅವನ್ನ ನೋಡಿಕೊಂಡಾಗ ಈ ಒಂದು ಮಿರರಲ್ಲಿ ಈ ಕಡೆಯಿಂದ ಬರುವಂಥ ಎಲ್ಲ ವಾಹನಗಳ ಚಿತ್ರಗಳು ಕಂಡಾಗ ಇಲ್ಲಿರುವಂಥ ವೆಹಿಕಲ್ ಡ್ರೈವರು ಈ ಮಿರರ್ ನೋಡ್ಕೊಂಡು ಡ್ರೈವ್ ಮಾಡ್ತಾನೆ.
ಅಂದರೆ ಯಾವುದರ ವೆಹಿಕಲ್ಸ್ ಬರ್ತಾ ಇದ್ದಾವೆ ಅನ್ನೋದು ಇದರ ಚಿತ್ರ ನೋಡ್ಕೊಂಡಾಗ ನಮಗೆ ಕ್ಲಿಯರ್ ಆಗಿ ಕಾಣ್ತದೆ. ನೋಡಿ, ನೀವು ದಿನ ಆ ರೋಡಲ್ಲಿ ಓಡ್ತಾ ಇದ್ದೀರಾ, ನೀವು ಸ್ವಲ್ಪ ಕೇರ್ಫುಲ್ಲಾಗಿ ಡ್ರೈವ್ ಮಾಡ್ತೀರಿ. ಸಡನ್ನಾಗಿ ಹೊಸದಾಗಿ ಹೋಗ್ತಾ ಇದ್ದೀರಿ, ಗೊತ್ತಿಲ್ಲ, ಹೌದಲ್ಲ, ನಾನು ಲೆಫ್ಟ್ ತೊಗೋಬೇಕು ರೈಟ್ ತೊಗೋಬೇಕಂತ ನಿಮಗೆ ಈ ಒಳಗೆ ಬರುವಂಥ ವಾಹನಗಳ ಚಿತ್ರ ಇದನ್ನು ನಿಮ್ಗೆ ಕಂಡಾಗ ಸ್ವಲ್ಪ ನಿಮಗೆ ಕೇರ್ಫುಲ್ಲಾಗಿ ಡ್ರೈವ್ ಮಾಡೋಕ್ಕೆ ನಮಗೆ ಸಾಧ್ಯ ಆಗ್ತದೆ. ಸಾಧ್ಯದಷ್ಟು ಅಪಘಾತಗಳನ್ನ ನಾವೇನು ಮಾಡ್ಬೋದು, ತಪ್ಪಿಸ್ಬೋದು. ಇವುಗಳನ್ನ ನಾವು ಕಾನ್ವೆಕ್ಸ್ ಮಿರರ್ಗಳು ಅಂತ ಕರಿತೀವಿ. ಐಡಿಯಾ ಬಂತ? ಎಸ್. ಇನ್ನು ನಿಮ್ನ ದರ್ಪಣ ಅಂದರೆ ಇದನ್ನು ಕಾನ್ಕೇವ್ ಮಿರರ್ ಅಂತ ಕರಿತೀವಿ. ಈ ಕಾನ್ಕೇವ್ ಮಿರರ್ನಲ್ಲಿ ಇಮೇಜ್ ದೊಡ್ಡದಾಗಿ ಕಾಣುವುದರಿಂದ ಇದನ್ನು ಡೆಂಟಿಸ್ಟ್ ಮಿರರ್ ಆಗಿ ಯೂಸ್ ಮಾಡ್ತೀವಿ. ಇನ್ನು ಸಮತಲ ದರ್ಪಣ ಅಂತೂ ನಾವು ಮುಖ ನೋಡ್ಕೊಳ್ಳುವಂಥ ಕನ್ನಡಿ, ಇಲ್ಲಿ ಯಾವುದೇ ವಿಶೇಷವಾಗಿರಲ್ಲ. ಸಮತಲ ದರ್ಪಣ ನಾವು ಡೈಲಿ ಅರ್ಲಿ ಮಾರ್ನಿಂಗ್ ಡ್ರೆಸ್ಸಿಂಗ್ ಮಿರರ್ ಆಗಿ ಯೂಸ್ ಮಾಡ್ತೀವಿ. ಕಟಿಂಗ್ ಸಲೂನ್ಗಳಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ಇನ್ನು ಪೀನ ದರ್ಪಣವನ್ನೇ ಚಿತ್ರ ಚಿಕ್ಕದಾಗಿ ಮೂಡ್ತದೆ. ಇದರೊಳಗಡೆ ವಸ್ತು ಎಷ್ಟಿರ್ತೋ ಅದಕ್ಕಿಂತ ಚಿಕ್ಕದಾಗಿರುವಂಥ ಚಿತ್ರ ಮೂಡ್ತಾ ಇರೋದ್ರಿಂದ ಇದನ್ನು ವಾಹನಗಳ ಹಿನ್ನೋಟ ಕನ್ನಡಿ, ರಿಯರ್ ವ್ಯೂ ಮಿರರ್, ಹಿನ್ನೋಟ ಕನ್ನಡಿ ಅಂತ ಕರಿತೀವಿ. ಮತ್ತು ಇದನ್ನೇ ನಾವು ಈ ರೀತಿ ಅಪಘಾತಗಳನ್ನು ತಪ್ಪಿಸಬೇಕಾದ್ರೆ ಯೂಸ್ ಮಾಡ್ತೀವಿ. ಭಾಳ ಸಲ ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ ನಿಮಗೆ, ರಿಯರ್ ವ್ಯೂ ಮಿರರ್ ಆಗಿ ಬಳಸುವಂಥ ಮಿರರ್ ಯಾವುದು? ರಿಯರ್ ಅಂದ್ರೆ ಹಿಂದೆ, ವ್ಯೂ ಅಂದ್ರೆ ನೋಡೋದು, ಹಿಂದೆ ನೋಡುವಂಥ ಮಿರರ್ ಅಂದ್ರೆ ಈ ವೆಹಿಕಲ್ಗಳಲ್ಲಿ ಈ ಎರಡು ರೀತಿ ಯೂಸ್ ಮಾಡ್ತೀವಿ. ಹಿಂದೆ ನೋಡೋಕೆ ಒಂದು ಒಳಗಡೆ ಕಾರ್ ಡ್ರೈವರ್ನ ಮುಂಭಾಗದ ಒಂದು ಗ್ಲಾಸ್ ನೋಡ್ತೀವಿ, ಮತ್ತು ಸೈಡ್ ಮಿರರ್ಸ್ ಆಗಿ ಸಹಿತ ನಾವು ನೋಡ್ತೀವಿ. ಇವೆರಡು ಕಡೆ ಸಹಿತ ಚಿತ್ರ ಚಿಕ್ಕದಾಗಿ ಕಾಣೋದರಿಂದ ಹಿಂದೆ ಬರುವಂಥ ದೊಡ್ಡದಾಗಿರುವಂಥ ವೆಹಿಕಲ್ ಇದ್ರಾಗ ಚಿಕ್ಕದಾಗಿ ಮೂಡೋದ್ರಿಂದ ನಾವು ಆರಾಮಾಗಿ ಡ್ರೈವ್ ಮಾಡ್ಕೊಂಡು ಹೋಗ್ಬೋದು. ನಿಮಗೆ ದರ್ಪಣ ಮತ್ತು ಮಸೂರಗಳ ಬಗ್ಗೆ ಏನಾದರೂ ಕ್ಲಾಸಸ್ ಬೇಕಾಗಿತ್ತು ಅಂತಂದರೆ ನಮ್ಮ SB ಸೈನ್ಸ್ ಅಡ್ಡಾ ತರಗತಿಗಳಲ್ಲಿ ನೀವು ಕಂಪ್ಲೀಟಾಗಿ 2 ಗಂಟೆಗಳ ಕಾಲ ಕೇವಲ ನಿಮಗೆ ಮಿರರ್ಸ್ ಆ್ಯಂಡ್ ಲೆನ್ಸ್ ಬಗ್ಗೆನೇ ಸ್ಪಷ್ಟವಾಗಿರುವಂಥ ಮಾಹಿತಿ ತಿಳಿಸ್ಕೊಟ್ಟಿನಿ. ತಲೆ ಕೆಳಗಾದ ಚಿತ್ರ ಅಂದರೇನು, ನೇರ ಚಿತ್ರ ಅಂದರೇನು, ಸತ್ಯ ಪ್ರತಿಬಿಂಬ ಅಂದರೇನು, ಮಿಥ್ಯ ಪ್ರತಿಬಿಂಬ ಅಂದರೇನು, ಚಿತ್ರ ಹೆಂಗೆ ಮೂಡ್ತತಿ, ವಿಕಿರಣಗಳು ಯಾವಾಗ ಡೈವರ್ಸ್ ಆಗ್ತವೆ, ಯಾವಾಗ ಕೂಡ್ಕೊಂಡು ಹೋಗ್ತವೆ, ಹೆಡ್ಲೈಟಲ್ಲಿ ಯಾವ್ದು ಯೂಸ್ ಮಾಡ್ತೀವಿ, ಟಾರ್ಚ್ ಲೈಟ್ಗಳಲ್ಲಿ ಏನು ಯೂಸ್ ಮಾಡ್ತೀವಿ, ಮೈಕ್ರೋಸ್ಕೋಪ್ ಟೆಲಿಸ್ಕೋಪ್ಗಳಲ್ಲಿ ಏನೇನು ಬಳಸ್ತೀವಿ, OHP ಪ್ರೊಜೆಕ್ಟರ್ಗಳಲ್ಲಿ ಏನು ಯೂಸ್ ಮಾಡ್ತೀವಿ, ಸಾಮಾನ್ಯವಾಗಿ ಕಣ್ಣಿಗೆ ಬಳಸುವಂಥ ದೃಷ್ಟಿ ದೋಷಗಳಲ್ಲಿ ಸಮೀಪ ದೃಷ್ಟಿದೋಷಕ್ಕೆ ಯಾವ್ದು ಯೂಸ್ ಮಾಡ್ತೀವಿ, ಯಾವುದು ದೂರ ದೃಷ್ಟಿದೋಷಕ್ಕೆ ಏನು ಯೂಸ್ ಮಾಡ್ತೀವಿ, ಭಾಳ ಡೀಟೇಲ್ ಆಗಿರುವಂಥ ಕ್ಲಾಸಸ್ ಸುಮಾರು 2 ಗಂಟೆಗಳ ಕಾಲ ಬರೀ ನಿಮಗೆ ಮಿರರ್ಸ್ ಬಗ್ಗೆನೇ ನಮ್ಮ SB ಸೈನ್ಸ್ ಅಡ್ಡಾ ಆ್ಯಪಲ್ಲಿ ನಿಮಗೆ ಕ್ಲಾಸಸನ್ನು ಕೊಟ್ಟಿದ್ದೀನಿ. ಸಮಯ ಸಿಕ್ಕಾಗ ಒಂದ್ಸಲ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಕಂಟೆಂಟ್ ನೋಡಿ, ಚೆನ್ನಾಗಿ ಅನಿಸಿದ್ರೆ ಯೂಸ್ ಮಾಡಿ. ಈ ಕಂಟೆಂಟು ಈ ಚಾನಲ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿಕೊಂಡು ಡೈರೆಕ್ಟಾಗಿ ಒಳಗಿರುವಂಥ ಕಂಟೆಂಟನ್ನು ವೀಕ್ಷಣೆ ಮಾಡ್ಬೋದು. ಮುಂಬರುವಂಥ KA ಇಲಾಖೆ ನಡೆಸಿರುವಂಥ ಪ್ರತಿಯೊಂದು ಕ್ವಶನ್ಗೆ ನಮ್ಮ ಆ್ಯಪಲ್ಲಿ ನಿಮಗೆ ಆನ್ಸರನ್ನು ಸಿಗ್ತದೆ. ನಿಮಗೆ ಒಂದ್ಸಲ ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗ್ತದೆ. ನೆಕ್ಸ್ಟ್ ಕ್ವಶನ್ ಏನು ಸರ್ ಇದು? ಈ ಒಂದು ಕಾನ್ಸೆಪ್ಟು ಕಂಪ್ಲೀಟಾಗಿ ನಮಗೆ ಈ DNA ಮತ್ತು RNAಗೆ ಸಂಬಂಧಪಟ್ಟ ಒಂದು ಕಾನ್ಸೆಪ್ಟ್ ಇದೆ. DNA ಏನಾದರೂ ಚೇಂಜಸ್ ಮಾಡಬೇಕಾದ್ರೆ, DNA ಕಟ್ ಮಾಡೋದು, ಜಾಯಿಂಟ್ ಮಾಡೋದು, ಏನೋ ಒಂದು ಸಂಶೋಧನೆ ಮಾಡೋದಿತ್ತಂದ್ರೆ ಕೆಲವೊಂದು ವಿಶೇಷವಾಗಿರುವಂಥ ಪದಗಳನ್ನು ನಾವಿಲ್ಲಿ ಬಳಕೆ ಮಾಡ್ತೀವಿ. ಒಂದು ನಿರ್ಬಂಧ ಕಿಣ್ವಗಳು, ರಿಸ್ಟ್ರಿಕ್ಟೆಡ್ ಎಂಜೈಮ್ಸ್ ಅಂತ ಕರಿತೀವಿ, ವಿದ್ಯುತ್ ಸ್ಫುರಣ, ಎಲೆಕ್ಟ್ರೋಫೋರಸ್ ಅಂತೇಳಿ, ಪಾಲಿಮರೇಸ್ ಸರಪಳಿ ಪ್ರತಿಕ್ರಿಯೆ, ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಂತೇಳಿ, ಮತ್ತು ಬಯೋಲಿಸ್ಟಿಕ್ಸ್ ಅಂತ ನಾವು ಕೆಲವೊಂದು ಪದಗಳನ್ನು ಬಳಸ್ತೀವಿ. ಏನು ಸರ್ ನಿರ್ಬಂಧಿತ ಕಿಣ್ವಗಳು ಅನ್ನೋ ಮೀನಿಂಗ್ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ, ಇಲ್ಲಿ ನಮಗೆ ಈ DNA ಏನಾಯ್ತಲ್ಲ ಅದನ್ನು ನಿರ್ದಿಷ್ಟ ತಾಣದಲ್ಲಿ ತುಂಡು ಗೊಳಿಸೋದನ್ನು ನಾವು ಏನು ನಿರ್ಬಂಧಿತ ಕಿಣ್ವಗಳು ಅಂತ ಕರಿತೀವಿ. ಈ ರೀತಿ ನಮಗೆ DNA ಸ್ಟ್ರಕ್ಚರ್ ನೀವು ನೋಡಿರ್ಬೋದು, ಈ ದ್ವಿಸುರುಳಿ ಸ್ಟ್ರಕ್ಚರ್ ಇರುತ್ತಲ್ಲ, ಇಲ್ಲೆಲ್ಲೋ ಒಂದು ನಿರ್ದಿಷ್ಟ ಭಾಗದಲ್ಲಿ ನೀವೇನಾದರೂ ಚೇಂಜಸ್ ಮಾಡ್ಕೋಬೇಕಾಗಿತ್ತಂದ್ರೆ ಇಷ್ಟು ಭಾಗವನ್ನು ತುಂಡು ಮಾಡಿಕೊಂಡು ಕಟ್ ಮಾಡುವಂಥ ಒಂದು ಟೆಕ್ನಾಲಜಿಯನ್ನೇ DNA ಕಿಣ್ವಗಳು, ರಿಸ್ಟ್ರಿಕ್ಟೆಡ್ ಎಂಜೈಮ್ಸ್ ಅನ್ನೋ ಒಂದು ಟೆಕ್ನಿಕ್ ನಾವು ಯೂಸ್ ಮಾಡ್ತೀವಿ. ಸೊ A ಅನ್ನೋದು 3 ಆಗ್ತದೆ. A3 ನಮಗೆ 2 ಆಪ್ಷನ್ ಅದಾವೆ. ಸೊ ಈ ಆಪ್ಷನ್ 3 ಇದೆ, ಆಪ್ಷನ್ 4ಅಲ್ಲಿ ನಮಗೆ A3 ಇದೆ. ಇವೆರಡು ಆಪ್ಷನ್ಗಳು ಅಲ್ಲ ಅಂತ ನಮಗೆ ಕನ್ಫರ್ಮ್ ಆಯಿತು. ಸೊ ನಿರ್ಬಂಧಿತ ಕಿಣ್ವಗಳು ಮೀನಿಂಗ್ ಏನಂದರೆ DNA ನಿರ್ದಿಷ್ಟ ತಾಣದಲ್ಲಿ, ನಿರ್ದಿಷ್ಟ ಪ್ಲೇಸಲ್ಲಿ ಕಟ್ ಮಾಡೋದು. ದ ಎಕ್ಸ್ಟ್ರಾಕ್ಷನ್ ಆಫ್ DNA ಫ್ರಮ್ ದ ಸ್ಪೆಸಿಫಿಕ್ ಪಾರ್ಟ್ ಆಫ್ ದಟ್ ಪರ್ಟಿಕ್ಯುಲರ್ DNA ಮಾಲಿಕ್ಯೂಲ್. ಸೊ ಅದು ನಾವು ಅಂತ ಕರಿತೀವಿ. ಇನ್ನು ವಿದ್ಯುತ್ ಸ್ಫುರಣ ಮೀನಿಂಗ್ ಏನಂದರೆ DNA ತುಣುಕುಗಳನ್ನು ಬೇರ್ಪಡಿಸುವಿಕೆ. ಸೊ ಕಟ್ ಮಾಡಿ ಇದನ್ನು ಸಪ್ರೇಷನ್, ಇದೊಂದು DNA ಪಾರ್ಟ್, ಇದೊಂದು DNA ಪಾರ್ಟ್ ಸಪ್ರೇಟ್ ಆಗಿ ಈ 2 ತುಣುಕುಗಳನ್ನು ನಾವೇನಂತ ಕರಿತೀವಿ, ವಿದ್ಯುತ್ ಸ್ಫುರಣ ಟೆಕ್ನಾಲಜಿಯಿಂದ ಅವುಗಳನ್ನ ನಾವೆರಡು ಸಪ್ರೇಟ್ ಮಾಡ್ತೀವಿ ಅಂತ ಕರಿತೀವಿ. B ಅಂದರೆ 1 ಅಂತ ಅರ್ಥ. B1 ಇಲ್ಲಿದೆ, ಇಲ್ಲಿ B2 ಇದೆ. ಸೊ ಇದು ಅಂತಲ್ಲ, ನಮಗೆ ಆಪ್ಷನ್ 4 ಅನ್ನೋದು ಕರೆಯಾಗ್ತದೆ. ಇನ್ನು ಪಾಲಿಮರೇಸ್
ಪ್ರತಿಕ್ರಿಯೆ ಅನ್ನೋ ಮೀನಿಂಗ್ ನಾವು ನೋಡಿಕೊಂಡಾಗ ಇಲ್ಲಿ DNA ಸಂವರ್ಧನೆ ಅಂದ್ರೆ ಆ ತುಂಡು ಮಾಡಿರುವಂಥ DNA ಮತ್ತಿಷ್ಟು ಬಲಗೊಳಿಸೋದು, ಅದಕ್ಕೆ ಮತ್ತಿಷ್ಟು ಎನರ್ಜಿಯನ್ನು ತುಂಬುವುದನ್ನು ನಾವು DNA ಸಂವರ್ಧನೆ ಅಂತ ಕರಿತೀವಿ. ದಟ್ ಈಸ್ C4 ಅಂತ. ಇನ್ನು ಬಯೋಲಿಸ್ಟಿಕ್ ಅಂದ್ರೆ ಜೀನ್ ಟ್ರಾನ್ಸ್ಫರ್, ಗುಣಾಣು ವರ್ಗಾವಣೆ ವಿಧಾನ. ಸೊ ಜೀನನ್ನು ಒಬ್ಬರಿಂದ ಮತ್ತೊಬ್ಬರಿಗೆ ವರ್ಗಾಯಿಸುವುದನ್ನೇ ಜೀನ್ ಟ್ರಾನ್ಸ್ಫರ್ ಅಂತ ಕರಿತೀವಿ. ಡಿ ಅನ್ನೋದು 2 ಆಗುವಂಥದ್ದು. ಸೊ ಸರಿಯಾಗಿರುವಂಥ ಉತ್ತರ ಆಪ್ಷನ್ 4. ಇಲ್ಲಿ DNA ನಾವು ಏನಾದರೂ ಚೇಂಜಸ್ ಮಾಡಬೇಕಾದ್ರೆ ತುಂಡು ಮಾಡಿ ಅದನ್ನು ಸಪರೇಟ್ ಮಾಡಿ ಅದಕ್ಕೆ ಸ್ವಲ್ಪ ಎನರ್ಜಿ ಕೊಟ್ಟು ಮತ್ತೊಬ್ಬರಿಗೆ ವರ್ಗಾಯಿಸುವಂಥ ವಿಧಾನವನ್ನೇ ನಾವಿಲ್ಲಿ ಬೇರೆ ಬೇರೆ ಹೆಸರನ್ನು ಕೊಡ್ತೀವಿ. ಏನು ರಿಸ್ಟ್ರಿಕ್ಟೆಡ್ ಎಂಜೈಮ್ ಪ್ರೊಸೆಸ್ಸು, ಎಲೆಕ್ಟ್ರೋಫೋರೋಸಿಸ್, ಮತ್ತು ಪಾಲಿಮರೇಸ್ ಚೈನ್ ರಿಯಾಕ್ಷನ್, ಮತ್ತು ಬಯೋಲಿಸ್ಟಿಕ್ಸ್ ಅಂತೇಳಿ ಈ ರೀತಿ ಬೇರೆ ಬೇರೆ ಹೆಸರುಗಳನ್ನು ಕೊಡ್ತೀವಿ. ಸೊ ಇಲ್ಲಿ ಯಾವುದರಲ್ಲಿ ಏನು ಮಾಡ್ತೀವಿ ಅನ್ನೋದನ್ನು ಕರೆಕ್ಟಾಗಿ ನೀವು ಇಲ್ಲಿ ನೆನ್ಪಿಟ್ಕೋಬೇಕು. ಸೊ ಆಪ್ಷನ್ 4 ಅನ್ನೋದು ಸರಿಯಾಗಿರುವಂಥ ಉತ್ತರ. ನೋಡಿ, ಮ್ಯಾಚ್ ದ ಫಾಲೋಯಿಂಗ್ ಹೇಳ್ತಿರ್ತೀನಿ. ಪ್ರತಿ ಎಕ್ಸಾಮ್ದಲ್ಲಿ ಸಹಿತ ಮ್ಯಾಚ್ ದ ಫಾಲೋಯಿಂಗಲ್ಲಿ ಬರ್ತವೆ. ಪ್ರತಿಯೊಂದು ಎಕ್ಸಾಮ್ದಲ್ಲಿ SI ಯೂನಿಟ್ಗಳ ಮೇಲೆ ಮತ್ತು ಇನ್ಸ್ಟ್ರೂಮೆಂಟ್, ಸೈಂಟಿಫಿಕ್ ಆಗಿ ಕಾರ್ಯನಿರ್ವಹಿಸುವಂಥ ಕೆಲವೊಂದು ಇನ್ಸ್ಟ್ರೂಮೆಂಟ್ಗಳ ಮೇಲೆ ಕ್ವಶನ್ ನಮಗೆ ರೈಸ್ ಮಾಡ್ತಿರ್ತಾನೆ. ಹಾಗಾಗಿ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿರಬೇಕು. ನಮ್ಮ SB ಸೈನ್ಸ್ ಅಡ್ಡ ಚಾನಲಲ್ಲಿ ಸುಮಾರು 3 ಗಂಟೆಗಳ ಕಾಲ 50ಕ್ಕಿಂತ ಜಾಸ್ತಿ ಇನ್ಸ್ಟ್ರೂಮೆಂಟ್ಗಳ ಬಗ್ಗೆ ನಾನು ಇನ್ ಡೀಟೇಲಾಗಿ ಪಾಠ ಮಾಡಿದ್ದೀನಿ. ಅಂದ್ರೆ ಎಲಿಂದ Z ವರೆಗೆ ಸೀರೀಸನ್ನು ಹಾಕ್ಕೊಂಡಿದ್ದೀನಿ. A to Z ಸೀರೀಸಲ್ಲಿ ಮೋರ್ ದೆನ್ 50 ಎಲೆಕ್ಟ್ರಾನಿಕ್ ಡಿವೈಸ್ಗಳ ಬಗ್ಗೆ ಕೆಲಸ ಮಾಡೀನಿ. ಎ ಅಂದ್ರೇನು? ಅಮೀಟರ್, ಆಟ್ಮೋಮೀಟರ್, ಬಾರೋಮೀಟರ್, ಕ್ಯಾಲೋರಿಮೀಟರ್, ಈ ರೀತಿ ಎಲಿಂದ Z ವರೆಗೆ ಒಂದು ಸೀರೀಸ್ ಹಾಕ್ಕೊಂಡು 50ಕ್ಕಿಂತ ಜಾಸ್ತಿ ಬರೀ ಏನು ಕೆಲಸ ಮಾಡ್ತದೆ ಅಷ್ಟೆಲ್ಲ. ಅದನ್ನು ಯಾರು ಕಂಡುಹಿಡಿದ್ರು, ಯಾವಾಗ ಕಂಡುಹಿಡಿದ್ರು, ಅದರ ಯೂನಿಟ್ಗಳೇನು. ಈಗ ಒಂದು ಥರ್ಮೋಮೀಟರ್ ಬಗ್ಗೆ ಬಂತು ಅಂದರೆ ಥರ್ಮೋಮೀಟರ್ ಏನು ಕೆಲಸ ಮಾಡ್ತದೆ, ಯಾವ ಯೂನಿಟ್ಗಳಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ, ಅದನ್ನು ಯಾರು ಕಂಡುಹಿಡಿದ್ರು, ಪಾದರಸವನ್ನು ಯಾಕೆ ಯೂಸ್ ಮಾಡ್ತೀವಿ, ಈಗೆಲ್ಲ ಇನ್ಫ್ರಾರೆಡ್ ರೇಡಿಯೇಷನ್ಸನ್ನು ಯಾಕೆ ಯೂಸ್ ಮಾಡ್ತೀವಿ, ಹಿಂಗೆ ಇನ್ ಡೀಟೇಲ್ ಆಗಿರುವಂಥ ಕ್ಲಾಸಸ್ ಅದಾವೆ. SB ಸೈನ್ಸ್ ಅಡ್ಡ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಕಂಪ್ಲೀಟಾಗಿ ಕ್ಲಾಸಸನ್ನು ವೀಕ್ಷಣೆ ಮಾಡಿ. ಯಾಕಂದರೆ ಅಪ್ಕಮಿಂಗ್ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಸೈನ್ಸ್ ಕ್ವಶನ್ಗೆ ಬರುವಂಥ ಸಾಧ್ಯತೆ ಇದೆ, ನೋಡ್ಕೊಳ್ಳಿ. ಇಲ್ಲಿ ಆಟ್ಮೋಮೀಟರ್ ಅಂತ ಒಂದು ಮೀಟರ್ ಇದೆ. ಆಟ್ಮೋಮೀಟರ್ ಏನು ಮಾಡ್ತದೆ ಅಂತಂದರೆ ಸೇಮ್ ಆ್ಯಸ್ ಇಟ್ ಇಸ್ ಹೈಗ್ರೋಮೀಟರ್ ಥರ. ಹೈಗ್ರೋಮೀಟರ್ ಮತ್ತು ಆಟ್ಮೋಮೀಟರ್ ಆಲ್ಮೋಸ್ಟ್ ಸೇಮ್ ಕೆಲಸ ಮಾಡ್ತದೆ. ಬಟ್ ತೇವಾಂಶವನ್ನು ಅಥವಾ ಗಾಳಿ ಮುಖಾಂತರ ನೀರು ಮೇಲೆ ಹೋಗ್ತಿರೋದನ್ನು ನಾವು ಆಟ್ಮೋಮೀಟರ್ ಮುಖಾಂತರ ನಾವು ಪತ್ತೆ ಹಚ್ತೀವಿ. ದಟ್ ಈಸ್ ಮೇಜರ್ಸ್ ದ ರೇಟ್ ಆಫ್ ಎವಾಪರೇಷನ್ ಅಂತ ಕರಿತೀವಿ. ರೇಟ್ ಆಫ್ ಎವಾಪರೇಷನ್ ಮೀನಿಂಗ್ ಏನು ಅಂತಂದರೆ, ಇದು ಯಾವುದೋ ಒಂದು ನೀರು, ಸಮುದ್ರ ಸಾಗರದಲ್ಲಿರುವಂಥ ನೀರು ಆವಿ ಆಗ್ತಿರ್ಬೇಕಾದ್ರೆ ಪ್ರತಿ ನಿಮಿಷಕ್ಕೆ, ಪ್ರತಿ ಗಂಟೆಗೆ ಎಷ್ಟು ಪ್ರಮಾಣದ ನೀರು ಆವಿ ಆಗ್ತಾ ಇದೆ, ಬಾಷ್ಪೀಭವನ ಆಗ್ತಾ ಇದೆ ಅನ್ನೋದನ್ನು, ಅದರ ಸ್ಪೀಡನ್ನು ಕ್ಯಾಲ್ಕುಲೇಟ್ ಮಾಡುವಂಥ ಇನ್ಸ್ಟ್ರೂಮೆಂಟ್ ಹೆಸರೇ ಆಟ್ಮೋಮೀಟರ್. ಎ ಅನ್ನೋದು 3 ಆಗಿರ್ತದೆ. ಎ ಅನ್ನೋದು 3 ಇದೆ. ಇನ್ನು ಲೈಸಿಮೀಟರ್ ಅಂತ ಒಂದಿದೆ. ಈ ಲೈಸಿಮೀಟರು ನಮಗೆ ನೆಕ್ಸ್ಟು B5 ಎಲ್ಲಿದೆ? B5 ಲೈಸಿಮೀಟರ್ ನಮಗೆ ಮೇಜರ್ಸ್ ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಟ್ರಾನ್ಸ್ಪಿರೇಷನ್ ಅಂತಂದರೆ ಈ ಗಿಡ ಮರಗಳು ಎಲೆಗಳ ಮುಖಾಂತರ ನೀರನ್ನು ಕಳೆದುಕೊಳ್ಳುವಂಥ ವಿಧಾನವನ್ನೇ ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಈ ಗಿಡ ಮರಗಳು ನೀರನ್ನು ಕಳೆದುಕೊಳ್ಳುವುದು ಟ್ರಾನ್ಸ್ಪಿರೇಷನ್ ಎಷ್ಟು ಎವಾಪರೇಟ್ ಮಾಡ್ತಾ ಇದೆ ಅನ್ನೋದನ್ನು ಅಳತೆ ಮಾಡೋದನ್ನೇ ನಾವು ಲೈಸಿಮೀಟರ್ಲಿಂದ ಮೆಜರ್ಮೆಂಟ್ ಮಾಡ್ತೀವಿ. ಇನ್ನು ಸೈಕ್ರೋಮೀಟರ್ ಅಂತಿದೆ. P ಸೈಲೆಂಟ್ ಆಗ್ತದೆ. ಸೈಕ್ರೋಮೀಟರ್ ಇದು ನಮಗೆ ಮೇಜರ್ ಆಗಿ ರಿಲೇಟಿವ್ ಹುಮಿಡಿಟಿ. ಒಂದೇ ನಿಮಿಷ. ಇಲ್ಲಿ ಸೈಕ್ರೋಮೀಟರ್ ಮಾಡುವಂಥ ಕೆಲಸ ಏನಂತಂದರೆ ಈ ಮೆಜರ್ಸ್ ರಿಲೇಟಿವ್ ಹ್ಯುಮಿಡಿಟಿ ಅಂತ ಕರಿತೀವಿ. ಅಂದ್ರೆ ವಾತಾವರಣದಲ್ಲಿರುವಂಥ ಹ್ಯುಮಿಡಿಟಿ, ತೇವಾಂಶ ಎಷ್ಟೈತಿ. ರಿಲೇಟಿವ್ ಹ್ಯುಮಿಡಿಟಿ ಅಂದ್ರೆ ನೀರಿನ ಪ್ರಮಾಣಕ್ಕೆ ಮತ್ತು ತೇವಾಂಶ ಪ್ರಮಾಣಕ್ಕೆ ಎರಡಕ್ಕೂ ಒಂದು ರೇಷೋ ಕೊಡುವಂಥದ್ದನ್ನು ನಾವು ಸಾಪೇಕ್ಷ ತೇವಾಂಶದ ಒಂದು ದರ ಅಂತ ಕರಿತೀವಿ. ಅದನ್ನು ಮೆಜರ್ಮೆಂಟ್ ಮಾಡೋದು ಯಾವುದಂದ್ರೆ ಸೈಕ್ರೋಮೀಟರ್. ಇನ್ನು ಪೈರೋಮೀಟರ್ ಗೊತ್ತು ನಿಮಗೆ. ಮೆಜರ್ಸ್ ವೆರಿ ಹೈ ಟೆಂಪರೇಚರ್, ಅತಿ ಹೆಚ್ಚಿನ ತಾಪವನ್ನು ಅಳತೆ ಮಾಡುವಂಥ ಸಾಧನವನ್ನು ನಾವು ಪೈರೋಮೀಟರ್ ಅಂತ ಕರಿತೀವಿ. ಕ್ರಯೋಮೀಟರ್ ಅದು ನೆಗೆಟಿವ್ ಟೆಂಪರೇಚರ್ ಮೆಜರ್ಮೆಂಟ್ ಮಾಡ್ತದೆ. ಥರ್ಮೋಮೀಟರ್ ನಾರ್ಮಲ್ ಟೆಂಪರೇಚರ್ ಮೆಜರ್ಮೆಂಟ್ ಮಾಡ್ತದೆ. ಪೈರೋಮೀಟರ್ ಅಂತ ಬಂದಾಗ ಅತಿ ಹೆಚ್ಚಿನ ಟೆಂಪರೇಚರನ್ನು ಮೆಜರ್ಮೆಂಟ್ ಮಾಡೋದು ಪೈರೋಮೀಟರ್. ಇನ್ನು ಸೋಲಾರಿಮೀಟರ್ ಅಂತಿದೆ. ಇನ್ನು ಇಂಟೆನ್ಸ್ ಆಫ್ ಸೋಲಾರ್ ರೇಡಿಯೇಷನ್, ಒಂದು ಸೋಲಾರ್ ಪ್ಯಾನಲ್ ಮೇಲೆ ಸೂರ್ಯನ ಕಿರಣಗಳು ಬೀಳ್ತಿರ್ಬೇಕಾದ್ರೆ ಆ ಸೂರ್ಯನ ಕಿರಣಗಳ ತೀವ್ರತೆ ಎಷ್ಟಿದೆ,
ಎಷ್ಟು ಒಂದು ಶಕ್ತಿಯನ್ನು ಹೊಂದಿರುವಂಥ ರೇಡಿಯೇಷನ್ ಈ ಸೋಲಾರ್ ಪ್ಯಾನಲ್ ಮೇಲೆ ಬೀಳ್ತಾ ಇದ್ದಾವೆ ಅಂತ ಮೆಜರ್ಮೆಂಟ್ ಮಾಡುವಂಥ ಇನ್ಸ್ಟ್ರೂಮೆಂಟೇ ಸೋಲಾರಿಮೀಟರ್ ಅಂತ ಕರಿತೀವಿ. ಡೆಫಿನೆಟ್ ನಿಮಗೆ ಒಂದಲ್ಲ ಒಂದು ರೀತಿಯಿಂದ ಕ್ವಶನ್ ನಿಮಗೆ ರೈಸ್ ಆಗೇ ಆಗ್ತವೆ. ಕರೆಕ್ಟಾಗಿ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಎಸ್, ಇಷ್ಟು NWKRTC ಏನು ನಾವು ನೋಡ್ತೀವಲ್ಲ ಅಲ್ಲಿ ಬಿ ಗ್ರೂಪ್ ಎಕ್ಸಾಮ್ ಇದು. ಸೈನ್ಸ್ ಸ್ವಲ್ಪ ಕಡಿಮೆ ಕ್ವಶನ್ಸ್ ಕೇಳಿದೆ, ಸುಮಾರು 8-9 ಕ್ವಶನ್ ಅಷ್ಟೇ ನಮಗೆ ಈ ಎಕ್ಸಾಮ್ದಲ್ಲಿ ರೈಸ್ ಆಗಿರೋದು. ಬಟ್ ಎಲ್ಲನೂ ಸಹಿತ ಡಿಫ್ರೆಂಟ್ ಆಗಿರುವಂಥ ಕಾನ್ಸೆಪ್ಟಿಂದ ಕ್ವಶನ್ ರೈಸ್ ಆಗಿತ್ತು. ಸೊ KELinದ ರೀಸೆಂಟ್ ಟೈಮಲ್ಲಿ ನಮಗೆ 3 ಬಿ ಗ್ರೂಪ್ ಎಕ್ಸಾಮ್ ಆಗಿದ್ದವು. 3 ನಾನು ಸಾಲ್ವ್ ಮಾಡೀನಿ. ಐ ಥಿಂಕ್ ಇನ್ನೂ ಒಂದು ಯಾವುದಿದೆ ಅದನ್ನು ಸಹಿತ ನಿಮಗೆ ಆದಷ್ಟು ಬೇಗನೆ ಸಾಲ್ವ್ ಮಾಡಿಕೊಡ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವೇನಾದರೂ ಭೇಟಿ ಕೊಟ್ಟರೆ ಅಲ್ಲಿ ನಮಗೆ SB ಸೈನ್ಸ್ ಅಡ್ಡ ಚಾನಲಲ್ಲಿ ಸಪ್ರೇಟಾಗಿ ನಿಮಗೆ ಏನು ರೀಸೆಂಟ್ KE ಎಕ್ಸಾಮ್ಸ್ ಅಂತ ಒಂದು ಫೋಲ್ಡರ್ ಇದೆ, ಪ್ಲೇ ಲಿಸ್ಟ್ ಇದೆ. ಅಲ್ಲಿ ಹೋಗ್ಬಿಟ್ಟು ರೀಸೆಂಟ್ ಆಗಿರುವಂಥ ಪ್ರತಿಯೊಂದು ಎಕ್ಸಾಮ್ಸ್ ನೀವು ಸಾಲ್ವ್ ಮಾಡಿ. ನೀವು ಯಾವುದೇ ಎಕ್ಸಾಮ್ ಬರೀರಿ, ನೀವು ಲ್ಯಾಂಡ್ ಸರ್ವೇರ್ ಬರಿತಾ ಇದ್ದೀರಾ, VA ಬರಿತಾ ಇದ್ದೀರಾ, ನೀವು ಯಾವುದೇ ಎಕ್ಸಾಮ್ ಬರೆದ್ರು ಸಹಿತ ಆಲ್ಮೋಸ್ಟ್ ಡಿಪಾರ್ಟ್ಮೆಂಟ್ ಒಂದೇ ಆಗಿರೋದ್ರಿಂದ ಅವ್ರ ಮೈಂಡ್ಸೆಟ್ಟು ಒಂದೇ ಇರ್ತದೆ. ಸ್ವಲ್ಪ ಲೆವೆಲ್ ಬೇರೆ ಬೇರೆ ಆಗಿರ್ಬೋದು, ಟಫ್ನೆಸ್ಸು ಈಸಿನೆಸ್ಸನ್ನು ಸ್ವಲ್ಪ ಬೇರೆ ಆಗಿರ್ಬೋದು, ಬಟ್ ಆದರೆ ಕ್ವಶನ್ ಸೆಲೆಕ್ಟ್ ಮಾಡುವಂಥ ಒಂದು ಏರಿಯಾ ಮಾತ್ರ ಭಾಳ ಕಾಮನ್ ಆಗಿದೆ. ಸೈನ್ಸಿಂದ ಒಳ್ಳೊಳ್ಳೆ ಕಾನ್ಸೆಪ್ಟಿಂದ ಕ್ವಶನ್ ಕೇಳ್ತಾ ಇದ್ದಾನೆ. ಯಾವುದೇ ರೀತಿಯ ಬುಲೆಟ್ ಪಾಯಿಂಟ್ಸ್ ಇಲ್ಲ. ಮ್ಯಾಚ್ ದ ಫಾಲೋಯಿಂಗಲ್ಲಿ ಆಗಿರ್ಬೋದು ಸ್ಟೇಟ್ಮೆಂಟ್ ರೂಪದಲ್ಲೇ ಕ್ವಶನ್ ನಮಗೆ ಜಾಸ್ತಿ ಬರ್ತಾ ಇದ್ದಾವೆ. ಸಿಂಗಲ್ ಲೈನ್ ಕ್ವಶನ್ ಜಾಸ್ತಿ ಇತ್ತೀಚಿಂದ ನೋಡೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ನಿಮ್ಗೇನಾದರೂ ಮತ್ತು ಸೈನ್ಸ್ ಬಗ್ಗೆ ಒಳ್ಳೆ ಕ್ಲಾಸಸ್ ಬೇಕು, ಕಂಟೆಂಟ್ ನಮಗೆ ಈಸಿ ಲ್ಯಾಂಗ್ವೇಜಲ್ಲಿ ಅರ್ಥ ಆಗೋವಂಗ, ಎಲ್ಲ ಸಿಲೆಬಸ್ ಕವರ್ ಆಗುವಂಗ, ಓನ್ಲಿ ಸೈನ್ಸ್ ಅಷ್ಟೇ ನಮಗೆ ಟಫ್ ಆಗ್ತಾ ಇದೆ, ಬೇರೆ ಸಬ್ಜೆಕ್ಟ್ ನಾನು ಮಾಡ್ತೀನಿ, ಸೈನ್ಸಿಂದ ನನಗೆ ತೊಂದರೆ ಉಂಟಾಗ್ತಾ ಇದೆ ಅಂತ ಅನಿಸ್ಬಿಟ್ರೆ ಅದಕ್ಕೆ ನಿಮಗೆ ಪರಿಹಾರ ಸಿಗ್ತದೆ. SB ಸೈನ್ಸ್ ಅಡ್ಡ ಗೂಗಲ್ ಪ್ಲೇಸ್ಟೋರಿಂದ ನೀವು ಡೌನ್ಲೋಡ್ ಮಾಡಿಕೊಂಡು ಕ್ಲಾಸಸನ್ನು ಕೇಳಿ. ಬೇಡ ಅಂತಂದರೆ ಕೆಳಗಡೆ ಕೊಟ್ಟಿರುವಂಥ ಡಿಸ್ಕ್ರಿಪ್ಷನ್ ನೋಡಿಕೊಂಡು ನೀವು ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡಿರಿ. ಮತ್ತು SB ಸೈನ್ಸ್ ಅಡ್ಡ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಅದಾವೆ. ಪ್ರತಿನಿತ್ಯ ಸೈನ್ಸಿಗೆ ಸಂಬಂಧಪಟ್ಟೆ ಕೆಲವೊಂದು ಕಂಟೆಂಟನ್ನು ಆ್ಯಡ್ ಮಾಡ್ತಾ ಹೋಗ್ತಿರ್ತೀನಿ ಎಕ್ಸಾಮ್ ಓರಿಯೆಂಟೆಡ್ ಆಗಿ. ನಿಮಗೆಲ್ಲ ತುಂಬ ಉಪಯುಕ್ತ ಆಗ್ತದೆ. ಎಲ್ಲರೂ ಸಾಧ್ಯ ಆದಷ್ಟು ಗ್ರೂಪಿಗೆ ಸಹಿತ ನೀವು ಜಾಯಿನ್ ಮಾಡ್ಕೊಳ್ಳಿ. ಗ್ರೂಪ್ನ ಲಿಂಕನ್ನು ಸಹಿತ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ನಿರೀಕ್ಷೆ ಮಾಡಿ ಆದಷ್ಟು ಬೇಗ ಮತ್ತೊಂದು KE ಎಕ್ಸಾಮ್ನೊಂದಿಗೆ ಯಾವುದೋ ಪೇಪರನ್ನು ಸಾಲ್ವ್ ಮಾಡ್ತಾ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.